ತಕ್ಷಣ ಈಗ ಎಲ್ಲರ ಕಿವಿನೂ ಒಂದು ಸ್ವಲ್ಪ ನೀವು ಈ ಕಡೆ ನೋಡ್ತಾ ಇದ್ದಾರೆ. ಯಾಕೆಂದರೆ ಅಡಿಕೆ ಬೆಳೆ ಇರೋದ್ರಿಂದ ನಿಮಗೆಲ್ಲ ಗೊತ್ತಿದೆ, ದಾವಣಗೆರೆ ಜಿಲ್ಲೆಯಲ್ಲಿ 1,00,000 ಹೆಕ್ಟೇರ್ಗೆ ಹತ್ತಿರವಾಗಿ ನಾವು ಇವತ್ತು ಅಡಿಕೆ ಬೆಳೀತಾ ಇದ್ದೇವೆ. 1,00,000 ಹೆಕ್ಟೇರ್. ಬರೀ 2019ರಲ್ಲಿ ನಾವು 36,000 ಹೆಕ್ಟೇರ್ ಇದ್ವಿ. ಇವತ್ತು ಆಲ್ರೆಡಿ 97-98,000 ಹೆಕ್ಟೇರ್ ಪ್ರದೇಶದಷ್ಟು ಅಡಿಕೆ ವಿಸ್ತೀರ್ಣ ಜಾಸ್ತಿ ಆಗ್ತಾ ಇದೆ. ಒಂದು ಕಡೆ ರೈತರಿಗೆ ಗೊಂದಲ ಇದೆ, ಇಷ್ಟೊಂದು ಬೆಳೆ ವಿಸ್ತೀರ್ಣ ಆಗ್ತಾ ಇರೋದ್ರಿಂದ ಇನ್ನು 5 ವರ್ಷಕ್ಕೆ ನಮ್ಮ ಭವಿಷ್ಯ ಏನಾಗ್ಬೋದು ಅಂತ ಭಾಳ ಜನ ಅಂದ್ಕೊಂಡಿದ್ರಿ, ಹೌದಾ? ಅಷ್ಟೇ ಇದರಲ್ಲಿ ಭಾಳಷ್ಟು ಜನ ರೈತರಿಗೆ ಇನ್ನೊಂದು ಏನಾಗಿದೆ ಅಂದರೆ, ಅದೇನು 50-60 ಸಾವಿರ ಹೆಕ್ಟೇರ್ ಪ್ರದೇಶ ಜಾಸ್ತಿ ಆಯ್ತಲ್ಲ, ಅದೆಲ್ಲ ಭತ್ತ ಬೆಳೆಯೋ ಮತ್ತು ಮೆಕ್ಕೆಜೋಳ ಬೆಳೆಯೋ ಒಂದು ಜಮೀನು. ಆದರೆ ನಿಮ್ಗೆ ಗೊಂದಲಕ್ಕೆ ನಾನೊಂದು ಸೂಕ್ತವಾದ ಒಂದು ಉತ್ತರ ಹೇಳ್ತೇನೆ. ಏನಪ್ಪ ಅಂದರೆ, ಅಡಿಕೆ ಬೆಳೆಯ ಭವಿಷ್ಯ ಏನೂ ಆಗೋದಿಲ್ಲ, ಯಾವ ಕಾರಣಕ್ಕೂ ಸಹ ರೇಟ್ ಕುಸಿಯೋದಿಲ್ಲ, ನೀವು ನಿರಂತರವಾಗಿ ಇರ್ಬೋದು. ಅದು ಒಂದು ಆಶ್ವಾಸನೆ ನಾನು ಕೇಳ್ತೀನಿ. ಎರಡನೇದು, ಯಾಕೆ ಸರ್ ಅಷ್ಟು ಕಾನ್ಫಿಡೆನ್ಸಾಗಿ ಹೇಳ್ತೀರಾ ಅಂತಂದರೆ, ನಾನು 18 ವರ್ಷದಿಂದ ಈ ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸಾಕಷ್ಟು ಅಡಿಕೆ ಬೆಳೆನಲ್ಲಿ ಅನುಭವವನ್ನು ಪಡ್ಕೊಂಡಿದ್ದೀನಿ. ಯಾವುದೇ ಒಂದು ಬೆಳೆ ವಿಸ್ತೀರ್ಣ ಜಾಸ್ತಿ ಆದಾಗೆ ಆ ಒಂದು ಬೆಳೆಗೆ ರೋಗ ಕೀಟಗಳು ಸಹ ಜಾಸ್ತಿ ಆಗ್ತಾ ಇದೆ. ನೀವು ಪ್ರತಿ ವರ್ಷ ನನ್ನ ಅಂದಾಜು ಪ್ರಕಾರ ತೋಟಗಾರಿಕೆ ಇಲಾಖೆಯಲ್ಲಿ 4,000-5 ಸಾವಿರ ಎಕರೆ ಪ್ರದೇಶ ಜಾಸ್ತಿ ಆದರೆ ಅಷ್ಟೇ ವಿಸ್ತೀರ್ಣ ರೋಗ ಮತ್ತು ಕೀಟಗಳಿಗೆ ಮತ್ತು ಇತರ ಸಮಸ್ಯೆಗಳಿಗೆ ತುತ್ತಾಗಿ ಕಡಿಮೆ ಆಗ್ತಾ ಇದೆ. ಅದು ನಿಮಗೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಹೆಂಗೆ? ನಮ್ಮ ಬಸವರಾಜಣ್ಣರ ಹೊಲದಲ್ಲಿ 4 ಗಿಡ ಹೋಗುತ್ತೆ, ಇನ್ನೊಬ್ರು ಜಯಣ್ಣರ ಹೊಲದಲ್ಲಿ 10 ಗಿಡ ಹೋಗುತ್ತೆ. ಹಿಂಗೆ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಸೊ ಆ ಒಂದು ದೃಷ್ಟಿಯಿಂದ ಏನಪ್ಪ ಅಂತಂದರೆ, ಅತಿ ಹೆಚ್ಚು ವಿಸ್ತೀರ್ಣ ಆದಾಗ ಸಾಮಾನ್ಯವಾಗಿ ಹಿಂಗೆ ರೋಗ ಕೀಟ ಬಂದೇ ಬರ್ತದೆ, ಓಕೆನಾ? ಸೊ ಆದರೆ ಈ ಪ್ರದೇಶದ ಬಗ್ಗೆ ನಾನು ಮಾತನಾಡೋದಾದ್ರೆ, ಇದು ನೀರಾವರಿ ಇರ್ತಕ್ಕಂಥ ಒಂದು ಪ್ರದೇಶ. ಇಲ್ಲಿ ಅಡಿಕೆ ಬೆಳೆಯೋ ಒಂದು ಪದ್ಧತಿನೇ ಬೇರೆ, ಬೆತ್ತಲಲ್ಲಿ ಅಡಿಕೆ ಬೆಳೆಯೋ ಒಂದು ಪದ್ಧತಿನೇ ಬೇರೆ. ಇಲ್ಲಿ ನಮಗೆ ಆವರೇಜ್ ಆಗಿ ಇಳುವರಿ ಬಂದ್ಬಿಟ್ಟು ನಮಗೆ 6-8 ಕ್ವಿಂಟಲ್ ಬಂದರೆ ಅದೇ ಹೈಯೆಸ್ಟ್ ಇಲ್ಲಿ. ಯಾಕಂದರೆ ಸಾಕಷ್ಟು ಜಮೀನುಗಳು ನಮಗೆ ನೀರಾವರಿ ಪ್ರದೇಶದಲ್ಲಿರೋದ್ರಿಂದ, ಜೋಗು ಪ್ರದೇಶದಲ್ಲಿರೋದ್ರಿಂದ, ಕರ್ಲು ಭೂಮಿ ಇರೋದ್ರಿಂದ ಇಳುವರಿ ಸಹಜವಾಗಿ ಕಡಿಮೆ ಆಗ್ತದೆ. ನಾವಿಲ್ಲಿ ಮಾಡಬೇಕಾಗಿರೋ ತಂತ್ರಜ್ಞಾನಗಳು ಏನು ಅನ್ನೋದಂದರೆ, ಈಗ ಪ್ರೆಸೆಂಟ್ ಸಿಚುವೇಶನಲ್ಲಿ ಅಡಿಕೆಗೆ ಗೊಬ್ಬರ ಕೊಡೋಕ್ಕೆ ಸೂಕ್ತವಾದಂಥ ಸಮಯ. ಭಾಳಷ್ಟು ಜನ ಈಗ ಆಲ್ರೆಡಿ ಕೊಡೋಕೆ ಸ್ಟಾರ್ಟ್ ಮಾಡಿದರೆ, ಇನ್ನು ಮುಂದೆ ಗೊಬ್ಬರ ಕೊಡೋರಿದ್ದೀರಿ. ನನ್ನ ಒಂದು ಏನೇನಪ್ಪ ಅಂತ ಹೇಳಿದ್ರೆ, ಅಡಿಕೆ ಗೊಬ್ಬರ ಕೊಡಬೇಕಾದ್ರೆ ದಯವಿಟ್ಟು 2 ಸಾರಿ ಗೊಬ್ಬರ ಕೊಡಬೇಕು ವರ್ಷಕ್ಕೆ, ಒಂದೇ ಸಾರಿ ಕೊಡಬಾರ್ದು. ಒಂದು ಜೂನ್ ಜುಲೈ ತಿಂಗಳಲ್ಲಿ ಕೊಟ್ಟರೆ, ಇನ್ನೊಂದು ನವೆಂಬರ್ ತಿಂಗಳಲ್ಲಿ ಕೊಡಬೇಕು. ಹಂಗಂತ ಕೇಳಿದ್ರೆ ರೈತರು ಏನು ಹೇಳ್ತಾರೆ ಅಂದರೆ, ಸರ್ ಈಗೇನೋ ಕೊಡ್ತೀವಿ ಜೂನ್ ಜುಲೈನಲ್ಲಿ, ಆದರೆ ಹಿಂಗಾರದಲ್ಲಿ ಕೊಡ್ತಕ್ಕಂಥ ಗೊಬ್ಬರವನ್ನು ಫಸಲು ಕೊಯ್ದಾದ್ಮೇಲೆ ಕೊಡ್ತೀವಿ ಅಂತ ಹೇಳ್ತಾರೆ. ಅದು ತಪ್ಪು. ಆ ಪದ್ಧತಿನ ನೀವು ಕೈ ಬಿಡಬೇಕು. ಯಾಕೆಂದರೆ ನೀವು ಹೇಳ್ದಂಗೆ ನವೆಂಬರಲ್ಲಿ ಕೊಟ್ಟರೆ ಇನ್ನು 2 ಕೊಯ್ಲು ಅಡಿಕೆ ಕೊಯ್ಯೋದಿರುತ್ತೆ. ಆ ಕೊಯ್ಲು ಇರೋದ್ರಿಂದ ಕೇಣಿ ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ. ಹಂಗಾಗಿ ಅದೆಲ್ಲ ಆದ್ಮೇಲೆ ಕೊಡೋಣ ಅಂತ ನೀವು ಅಂದ್ಕೊಂಡ್ತೀವಿ. ಅದು ತಪ್ಪು. ದಯವಿಟ್ಟು ಇದೊಂದು ಪದ್ಧತಿನ ನೀವು ಚೇಂಜ್ ಮಾಡ್ಕೊಳ್ಳಿ. ಎರಡನೇದು, ಯಾವುದೇ ಗೊಬ್ಬರವನ್ನು ಭೂಮಿ ಕೊಟ್ಟಾಗ ಅದು ಗಿಡಕ್ಕೆ ಸಿಗೋಕ್ಕೆ 2 ತಿಂಗಳು ಬೇಕು. ಅದು ಲವಣಾಂಶವಾಗಿ ಕನ್ವರ್ಟ್ ಆಗಿ ಅದು ಗಿಡಕ್ಕೆ ಸಿಗೋಕ್ಕೆ 2 ತಿಂಗಳು ಬೇಕು. ಹಂಗಾಗಿ ನವೆಂಬರ್ ತಿಂಗಳಲ್ಲಿ ಕೊಟ್ಟಂಥ ಗೊಬ್ಬರ ಜನವರಿನಲ್ಲಿ ಹಿಂಗಾರ ಬರೋ ಟೈಮಲ್ಲಿ ಅದು ಯೂಸ್ ಆಗುತ್ತೆ, ಆಯ್ತಾ? ಆಮೇಲೆ ಈ ವರ್ಷ ಈಗೇನು ಕೊಡ್ತಿರಲ್ಲ ಜೂನ್ ಜುಲೈನಲ್ಲಿ ಗೊಬ್ಬರ, ಅದು ಈ ವರ್ಷದ ಫಸಲಿಗೆ ಭಾಳ ಅನುಕೂಲ ಆಗುತ್ತೆ. ಇದು 2 ಪದ್ಧತಿ. ಆಮೇಲೆ ನಾವೇನು ದಿವಸಕ್ಕೆ 3 ಸಲ ಊಟ ಮಾಡ್ತೀವಿ, ಹಂಗೆ ಗಿಡಕ್ಕೂ ಸಹ ನಾವು ಸ್ಪ್ಲಿಟ್ ಡೋಸಲ್ಲಿ ಕೊಡಬೇಕು. ಒಂದೇ ಸರಿ ಕೊಡೋದು ಇಟ್ ಇಸ್ ನಾಟ್ ಸೂಟಬಲ್. ಈಗ ಪ್ರೆಸೆಂಟ್ ಸಿಚುವೇಶನಲ್ಲಿ ಏನು ಪೋಷಕಾಂಶ ನಿರ್ವಹಣೆ ಮಾಡ್ಬೋದು? ಉದಾಹರಣೆಗೆ ಕೊಟ್ಟಿಗೆ ಗೊಬ್ಬರ ಹೇಳಿದ್ರು ಮಲ್ಲಿಕಾರ್ಜುನ್, ಕೊಟ್ಟಿಗೆ ಗೊಬ್ಬರ ಹೇಳಿದ್ರು, ಕುರಿ ಗೊಬ್ಬರ ಅಥವಾ ಕೋಳಿ ಗೊಬ್ಬರ ಯಾವುದಾದ್ರು ಹೇಳ್ಬೋದು. ಈಗ ಹೆಂಗಾಗುತ್ತೆ ಅಂದರೆ, ಸಾವಯವ ಗೊಬ್ಬರ ನೀವು 2 ವರ್ಷಕ್ಕೊಮ್ಮೆ ಕೊಡದೇ ಇದ್ದರೆ ನೀವು ಹಾಕೋ ಕೆಮಿಕಲ್ ಗೊಬ್ಬರನೂ ಯೂಸ್ ಆಗಲ್ಲ, ಬರೆದಿಟ್ಟು ಅದು ಯೂಸ್ ಆಗಲ್ಲ, ಅದು ಗಿಡಕ್ಕೆ ಸಿಗೋದೇ ಇಲ್ಲ. ನೀವು ಸುಮ್ಮನೆ ಕೊಟ್ಟು ಹಾಕ್ದಂಗೆ ಅಷ್ಟೇ, ನಿಮ್ಮ ಸಮಾಧಾನಕ್ಕೆ ನೀವು ಕೊಟ್ಟಂಗೆ ಅಷ್ಟೇ ಗೊಬ್ಬರನ. ಹಂಗಾಗಿ 2 ವರ್ಷಕ್ಕೊಮ್ಮೆನಾದರೂ ಸಾವಯವ ಗೊಬ್ಬರ ಕೊಡಬೇಕು. ಸಾವಯವ ಗೊಬ್ಬರ ಕೊಡಬೇಕು ಅಂದರೆ ಎಲ್ಲಿ ಸಿಗಬೇಕು? ಸಿಗ್ತಾ ಇಲ್ಲ, ಹೌದಾ? ಇವತ್ತು ಒಂದು ವಿಷಯ ಗಮನಕ್ಕೆ ತರ್ತೀನಿ ನಾನು. ಕುರಿ ಗೊಬ್ಬರನೂ ಸಹ ಇವತ್ತು ಫ್ಯಾಕ್ಟ್ರಿಲಿ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ ಅಂತ ಹೇಳಿದ್ರೆ ನೀವು ನಂಬೋದಿಲ್ಲ. ಗ್ರ್ಯಾನ್ಯುಲೇಟೆಡ್ ಮಿಷಿನ್ಸ್ ಅನ್ನ ತೆಗೆದುಕೊಂಡು ಇವತ್ತು ಕುರಿ ಗೊಬ್ಬರವನ್ನ ಕಪ್ಪು ಮಣ್ಣಲ್ಲಿ ಗ್ರ್ಯಾನ್ಯುಲೇಷನ್ ಮಾಡಿ ಕುರಿ ಗಂಜಲವನ್ನು ಸಿಂಪಡಣೆ ಮಾಡಿ ಇವತ್ತು ರೈತರಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಬಹಳ ಎಚ್ಚರಿಕೆಯಿಂದ ಇದೆ. 70-80 ರೂಪಾಯಿ ಇದ್ದಂಥ ಒಂದು ಕುರಿ ಗೊಬ್ಬರ ಇವತ್ತು 180-190 ರೂಪಾಯಿ ಚೀಲಕ್ಕೆ ಬಂದಿದೆ, ಹೌದಾ? ಸೊ ಹಂಗಾಗಿ ಆಮೇಲೆ ದನಗಳು ಸಾಕ್ತಾ ಇಲ್ಲ, ಹಂಗಾಗಿ ಸಗಣಿ ಗೊಬ್ಬರ ಸಿಗ್ತಾ ಇದೆ. ಸಗಣಿ ಗೊಬ್ಬರ ತಗೊಂಡ್ರೆ ಸ್ಟಿಪ್ಪೆನಲ್ಲಿ ಅದರಲ್ಲಿ 50% ಗೊಬ್ಬರ ಇದ್ದರೆ 50% ಮಣ್ಣಿರುತ್ತೆ, ಇನ್ನು ಉಳಿಕೆ ಕಲಬೆರಕೆ ಮಿಕ್ಸ್ಚರ್ ಇರುತ್ತೆ.
ಹಾಗಾಗಿ ದಯವಿಟ್ಟು ಹಸಿರೆಲೆ ಗೊಬ್ಬರಕ್ಕೆ ಹೆಚ್ಚಿನದಾಗಿ ಮಾರುವವ್ರಿ. ವರ್ಷಕ್ಕೊಮ್ಮೆನಾದರೂ ಸೆಣಬು, ಡಯಾಂಚ, ವೆಲ್ವೆಟ್ ಬೀನ್ಸು, ಅಲಸಂದೆ, ಹುರುಳಿ ಅಥವಾ ತೊಗರಿ ಏನಾದರೂ ಆಗಲಿ ಯಾವುದಾದ್ರೂ ಹಸಿರೆಲೆ ಗೊಬ್ಬರವನ್ನು ವರ್ಷಕ್ಕೊಮ್ಮೆನಾದರೂ ತೋಟಗಾರಿಕೆ ಬೆಳೆಗಳಲ್ಲಿ ಬೆಳೆಯಬೇಕು. ಅದು ಒಂದು. ಎರಡನೇದು, ಬಹಳ ಪ್ರಮುಖವಾಗಿ ಗೊಬ್ಬರ ಎಲ್ಲ ಹಾಕಬೇಕು. ಅಡಿಕೆ ಗಿಡದಲ್ಲಿ ಬಹಳ ಇಂಪಾರ್ಟೆಂಟ್ ಇದೆ. 5 ವರ್ಷದ ಒಳಗಿನ ಗಿಡ ಇತ್ತು ಅಂತಂದರೆ 1 ಅಡಿ ಅಂತರದಲ್ಲಿ ಗೊಬ್ಬರ ಹಾಕಬೇಕು. 10 ವರ್ಷಕ್ಕಿಂತ ಮೇಲಿನ ಗಿಡಗಳಿದ್ವು ಅಂದರೆ 2 ಅಡಿ ದೂರದಲ್ಲಿ ಗೊಬ್ಬರ ಹಾಕಬೇಕು. ನಮ್ಮಲ್ಲಿ ಏನು ಮಾಡ್ತಾರೆ ಅಂತಂದರೆ, ರೈತರಿಗೆ ಏನೋ ಒಂದು ಮೂಢನಂಬಿಕೆ, ಏನೋ ಹುಡುಗರು ಗುಣಿಸುತ್ತ ಮಾಡಿ ಗೊಬ್ಬರ ಹಾಕಬೇಕು ಅಂತ. ಗುಣಿಸುತ್ತ ಮಾಡಿ ಗೊಬ್ಬರ ಹಾಕಂತ ದಡ್ಡ ರೈತರನ್ನ ನಮಗೆ ಬಹಳ ದಡ್ಡ ರೈತರು ಅಂತ ಕರಿತೀವಿ ನಾವು. ಯಾಕೆ ಗೊತ್ತಂದರೆ, ಅಡಿಕೆ ಗಿಡದ ಬೇರನ್ನ ನೀವು ಸ್ಟಡಿ ಮಾಡಬೇಕು. ವರ್ಷ ವಯಸ್ಸಾದಂಗೆ ಗಿಡದ ಬೇರುಗಳು ದೂರ ಹೋಗ್ತವೆ. ಯಾವುದು ಪೋಷಕಾಂಶಗಳನ್ನು ಮತ್ತು ನೀರನ್ನು ಇಟ್ಕೊಳ್ತಕ್ಕಂಥ ಬೇರುಗಳು ದೂರ ಇರ್ತವೆ. ಹಂಗಾಗಿ ಬೀದಿಲ್ ಗೊಬ್ಬರ ಹಾಕಿ ಟ್ರ್ಯಾಕ್ಟರ್ ಹೊಡಿತಾರಲ್ಲ, ಅದು ಕರೆಕ್ಟ್ ಮೆಥಡ್ ಆಯ್ತಾ. ಇಲ್ಲ ಗಿಡದಿಂದ 2 ಅಡಿ ದೂರದಲ್ಲಿ ನೇಗಿಲು ಸಾಲ ಹಾಕಿ ಗೊಬ್ಬರ ಕೊಡ್ತಾರಲ್ಲ, ಅದು ಬಹಳ ಸಿಸ್ಟಮ್ಟಿಕ್ ಮೆಥಡ್. ಅವಾಗ ಏನಾಗುತ್ತೆ, ನೇರವಾಗಿ ಬೇರುಗಳಿಗೆ ಗೊಬ್ಬರ ಸಿಗುತ್ತೆ. ಈಗ ನೀವು ಹಾಕಿದ ಗೊಬ್ಬರ ಹೆಂಗಿರುತ್ತೆ ಅಂದರೆ, ಕುದುರೆಗೆ ನೀರು ತೋರಿಸ್ದಂಗೆ ಬೇರೆಲ್ಲಿರುತ್ತೆ, ಗೊಬ್ಬರ ಇಲ್ಲಿರುತ್ತೆ, ನಿಮಗೆ ಸಮಾಧಾನ ಆಗಲ್ಲ, ಗೀಲ್ಡು ಬರೋದಿಲ್ಲ. ಆಮೇಲೆ ರೈತರು ಮಾತಾಡ್ತಾರೆ, ನೀವು ಹೇಳ್ದಂಗೆ ಗೊಬ್ಬರ ಹಾಕಿದ್ದೆ, 50 kg ಜಾಸ್ತಿ ಹಾಕಿದ್ದೆ, ಫಸಲು ಬರಲಿಲ್ಲ ಅಂತ ನಮ್ಮನ್ನೇ ಘೋಷಣೆ ಮಾಡ್ತಾರೆ. ಆಯ್ತಾ. ಸೊ ಇದು ಪ್ರಾಬ್ಲಮ್ ಇರೋದು. ಹಂಗಾಗಿ 2 ಅಡಿ ಅಂತರದಲ್ಲಿ ಕೊಡಿ. ಇವತ್ತಿನ ಮಟ್ಟಕ್ಕೆ ಗೊಬ್ಬರ ಕೊಡೋದಾದರೆ ನಾನು ಹೇಳೋದು 350ರಿಂದ 400 ಗ್ರಾಮ್ ಒಂದು ಗಿಡಕ್ಕೆ ಗೊಬ್ಬರ ಕೊಡಬೇಕಾಗುತ್ತೆ. 10 ವರ್ಷದ ಮೇಲಿನ ಗಿಡಗಳಾದರೆ. ಸರ್ ನೀವು ಹೆಂಗೆ ಡಿಸೈಡ್ ಮಾಡ್ತೀರಿ ಗೊಬ್ಬರ ಕೊಡೋದು, ಯಾವ ಗೊಬ್ಬರ ಕೊಡಬೇಕು ಅಂತ ಹೆಂಗೆ ಹೇಳ್ತೀರಾ ಅಂತ ಕೇಳ್ತೀರಿ. ಈಗ ನಮ್ಮ ಶ್ರೀನಿವಾಸ ಕೇಳಿದ್ರೆ ಸುಮ್ಮನೆ ಅವ್ರ ಹತ್ರ ಯಾರಿರುತ್ತೆ ಅದನ್ನು ಕೊಟ್ಬಿಡ್ತಾರೆ. ಅಣ್ಣ 10-20 ಇದ್ರೆ ಅಣ್ಣ ಈ ವರ್ಷ ಇದೇ ಚೆನ್ನಾಗೈತೆ ಹಾಕು ಅಂತ, ಇಲ್ಲ 15 ಇದ್ರೆ ಅಣ್ಣ ಇನ್ನೇ ಹಾಕು ಅಂತ ಶ್ರೀನಿವಾಸ ಹೇಳ್ತಾರೆ. ನಾನು ಹಂಗೆ ಹೇಳೋದು ಕೊಡೋಲ್ಲ. ನಾನು ಹೆಂಗೆ ಸ್ಟಡಿ ಮಾಡ್ತೀನಿ ಅಂದರೆ, ಈ ವರ್ಷ ಎಷ್ಟು ಮಳೆ ಆಗಿದೆ, ಈ ವರ್ಷ ಉಷ್ಣಾಂಶ ಎಷ್ಟಿತ್ತು, ಈ ವರ್ಷದ ಮಳೆ ಪ್ರಮಾಣಕ್ಕೆ ಅನುಗುಣವಾಗಿ ಭೂಮಿಗೆ ಎಷ್ಟು ಪೋಷಕಾಂಶ ಬೇಕು, ನಾನು ಕೊಡೋದು ಆ ಥರ ಗೊಬ್ಬರ. ಸೊ ಈ ವರ್ಷ ಮಳೆ ಜಾಸ್ತಿ ಆಗಿರೋದ್ರಿಂದ 10-26 ಗೊಬ್ಬರ ಸಜೆಸ್ಟ್ ಮಾಡ್ತಾ ಇದ್ದೀವಿ. ಎಷ್ಟು 150 ಗ್ರಾಮ್ ಒಂದು ಗಿಡಕ್ಕೆ ಪ್ಲಸ್ 50 ಗ್ರಾಮ್ ಪೊಟ್ಯಾಶ್ ಹಾಕಬೇಕು, ಮಿಕ್ಸ್ ಮಾಡಿ. ನಮ್ಮ ರೈತರಿಗೆ 50 ಗ್ರಾಮ್ ಪೊಟ್ಯಾಶ್ ಹಾಕ್ರಿ ಅಂದರೆ ಆಗಲ್ಲ. ಯಾಕಂದರೆ ಸರ್ ಪೊಟ್ಯಾಶ್ ಭಾಳ ದುಬಾರಿ ಆಗಿದೆ, ಹಂಗಾಗಿ ನಾವು ಪೊಟ್ಯಾಶ್ ಸಿಗೋದಿಲ್ಲ. ಹಂಗಾಗಿ ಏನು ಮಾಡ್ತೀವಿ, ಈಗ ಇನ್ನೊಂದು 50 ಗ್ರಾಮ್ 10-26 ಜಾಸ್ತಿ ಮಾಡಿಬಿಡ್ತೀನಿ ಅಥವಾ 100 ಗ್ರಾಮ್ ಅಂತ ಅಂತಾರೆ. ನೀವು 10-26 100 ಗ್ರಾಮ್ ಜಾಸ್ತಿ ಮಾಡಿದ್ರೆ ನೈಟ್ರೋಜನ್ ಜಾಸ್ತಿ ಆಗುತ್ತೆ, ನಮಗೆ ಬೇಕಾಗಿಲ್ಲ. ಹಂಗೆ ಮಾಡಬಾರ್ದು. ದಯವಿಟ್ಟು ಅಡಿಕೆ ಬೆಳೆಗೆ ಭಾಳ ಬೇಕಾಗಿರ್ತಕ್ಕಂಥ ಗೊಬ್ಬರ ಅಂದರೆ ಪೊಟ್ಯಾಶ್. ನೀವೇನು ಮಾಡ್ತೀರೋ ಬಿಡ್ತೀರೋ ಗೊತ್ತಿಲ್ಲ, 232 ಗ್ರಾಮ್ ಪೊಟ್ಯಾಶ್ ಬೇಕು ಒಂದು ವರ್ಷಕ್ಕೆ. ಯಾವುದಕ್ಕೆ? ಅಡಿಕೆ ಗಿಡಕ್ಕೆ. ನೀವು ಅದನ್ನ 2 ಸ್ಪೆಕ್ಟರ್ ಕೊಡಬೇಕು. ಹಂಗಾಗಿ 10-26 ಜೊತೆಗೆ 50 ಗ್ರಾಮ್ ಪೊಟ್ಯಾಶ್ ಮಿಕ್ಸ್ ಮಾಡ್ಕೊಳ್ಳಿ. ಜೊತೆಗೆ ಲಘು ಪೋಷಕಾಂಶ ಕೊಡಬೇಕು. ಲಘು ಪೋಷಕಾಂಶ ಅಂದ ತಕ್ಷಣ ನಮ್ಮ ರೈತರಿಗೆ ಗೊತ್ತಿರೋದು 100 RSK ನಲ್ಲಿ ಸಿಗೋದು ಜಿಂಕು, ಬೋರಾನ್ ಅಷ್ಟೇ. ಅದ್ರ ಮೇಲೆ ಯಾವ ಇಲ್ಲ ಅಂತ ನೀವು ತಿಳ್ಕೊಂಡಿದ್ದೀರಿ. ಲಘು ಪೋಷಕಾಂಶ ಅಂದರೆ ಜಿಂಕು, ಬೋರಾನು, ಮೆಗ್ನೀಷಿಯಮ್ಮು, ಐರನ್ನು, ಕಾಪರು ಎಲ್ಲ ಇದಾವಲ್ವ, ಮಾಲಿಬ್ಡಿನಮ್ ಇವೆಲ್ಲವೂ ಬೇಕು. ಇಂಥ ಗೊಬ್ಬರ ಎಲ್ಲಿ ಸಿಗುತ್ತೆ ಮಾರ್ಕೆಟಲ್ಲಿ, ಆಲ್ ಮೈಕ್ರೋ ನ್ಯೂಟ್ರಿಯೆಂಟ್ ಮಿಕ್ಸ್ ಅಂತ ಸಿಗುತ್ತೆ. ಸೊ ಈ ಥರದ ಗೊಬ್ಬರಗಳನ್ನು 100 ಗ್ರಾಮ್ ಒಂದು ಗಿಡಕ್ಕೆ ಕೊಡಬೇಕು. ಈಗ ನಮ್ಮ ರೈತರು ಏನು ಮಾಡ್ತಾರೆ, ಇಲಾಖೆನಲ್ಲಿ ನಮ್ಮ ಮಾರ್ಕೆಟ್ ಸರ್ ಏನಾದ್ರು ಜಿಂಕು, ಬೋರಾನ್ನ ತರಿಸ್ಕೊಟ್ರೆ ಅದನ್ನೇ ತಗೊಂಡ್ಬರ್ತಾರೆ. ಎಷ್ಟು ಕ್ವಾಂಟಿಟಿ ಹಾಕಬೇಕು? ಜಿಂಕನ್ನು 30 ಗ್ರಾಮ್ ಹಾಕ್ಬೇಕು, ಬೋರಾನನ್ನು 20 ಗ್ರಾಮ್ ಹಾಕ್ಬೇಕು. ಆದರೆ ನಮ್ಮ ರೈತ ಹಾಕೋದು ಹೆಂಗೆ ಅಂದರೆ, ಒಂದು ಬಾಕ್ಸ್ ತಗೊಂತಾರೆ, ಅಯ್ಯೋ 20 ಗ್ರಾಮ ಈ ಗಿಡಕ್ಕೆ ಅದೇ ತಗೊಂಡು ಇಲಾಖೆ ತಂದ್ರದು ಪವರ್ ಐತೆ ಎಲ್ಲ 100 ಗ್ರಾಮ್ ಹಾಕಿ ಅಂತೇಳಿ ಆಗ್ತದೆ. ಹೀಗೆ ರೈತರು ಮಾತಾಡೋದು. ದಯವಿಟ್ಟು ಹಂಗೆ ಮಾಡಬಾರ್ದು. ಲಘು ಪೋಷಕಾಂಶ ಅಂತಂದರೆ ಲಘುವಾಗೇ ಇರಬೇಕಾದ್ರೆ, ಅರ್ಥ ಆಯ್ತಾ? ಸೊ ಹಾಗಾಗಿ ಯಾವುದೇ ಗೊಬ್ಬರನ ಅತಿ ಹೆಚ್ಚು ಅದಕ್ಕೆ ಬಳಸಬಾರ್ದು. ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ, ದಯವಿಟ್ಟು ಅಡಿಕೆ ತೋಟಕ್ಕೆ DAP ಬಳಸಬೇಡಿ. ಯಾರು DAP ಬಳಸ್ತೀರಿ ಅಡಿಕೆ ತೋಟಕ್ಕೆ, ಇನ್ನು 8-10 ವರ್ಷಕ್ಕೆ ಅಡಿಕೆ ಗಿಡದಲ್ಲಿ ಇಡುಮುಂಡಿಗೆ ಅಂತಕ್ಕಂಥ ಶಾರೀರಿಕ ತೊಂದರೆ ಸ್ಟಾರ್ಟ್ ಆಗುತ್ತೆ. ಇದು ನನ್ನ ಒಂದು ಪ್ರಾಯೋಗಿಕವಾಗಿ ಕಂಡುಕೊಟ್ಟಿರ್ತಕ್ಕಂಥ. ಯಾಕೆಂದರೆ DAP ಗೊಬ್ಬರದಲ್ಲಿ ಫಾಸ್ಫರಸ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಫಾಸ್ಫರಸ್ ಜಾಸ್ತಿ ಇದ್ದಾಗ ಹೆಂಗೆ ಮಾಡುತ್ತೆ ಮಣ್ಣಲ್ಲಿ ಅಂದರೆ, ಅದು ಮಣ್ಣಿನ ಒಂದು ಪದರಕ್ಕೆ ಕೋಟಿಂಗ್ ಆಗ್ತಾ ಹೋಗುತ್ತೆ. ಬ್ರೆಡ್ಗೆ ಜಾಮ್ ಹಚ್ತಿರಲ್ಲ ನೀವು, ಆ ಜಾಮ್ ಹಚ್ಚಿದಾಗೆ ಮಣ್ಣಿನ ಪದರಕ್ಕೆ ಫಾಸ್ಫರಸ್ ಕೋಟಿಂಗ್ ಆಗ್ತಾ ಹೋಗುತ್ತೆ. ಯಾವಾಗ ಫಾಸ್ಫರಸ್ ಜಾಸ್ತಿ ಆಗುತ್ತೆ ಮಣ್ಣಲ್ಲಿ, ರಂಜಕ, ಫಾಸ್ಫರಸ್ ಅಂದರೆ ರಂಜಕ ಜಾಸ್ತಿ ಆಗುತ್ತೆ, ಜಿಂಕು 1% ಗಿಡಕ್ಕೆ ಸಿಗೋದಿಲ್ಲ. ಯಾವಾಗ ಜಿಂಕ್ ಸಿಗೋದಿಲ್ಲ, ಗಿಡ ಎಲ್ಲ ಕಸ್ಬರ್ಗೆ ಆದಂಗೆ ಆಗುತ್ತೆ. ಅದು ನೀವು ದಯವಿಟ್ಟು ಅಡಿಕೆ ಗಿಡಕ್ಕೆ ಮಾತ್ರ DAP ಬಳಸಬೇಡಿ. ಒಂದು. ಎರಡನೇದು ಇನ್ನೊಂದು ಏನಪ್ಪ ಅಂತಂದರೆ, ಬಹಳ ಪ್ರಮುಖವಾಗಿ ಈ ಏನು
ಲಘು ಪೋಷಕಾಂಶಗಳು ಏನಿದಾವಲ್ಲ ಸಿಂಪಡಣೆ ಮೂಲಕನೂ ಸಹ ನೀವು ಕೊಡ್ಬೋದು. ಸಿಂಪಡಣೆ ಮೂಲಕ ಹೆಂಗೆ ಕೊಡ್ಬೋದು? ಈ ಭಾಳ ಜನ ನಾನು ನೋಡಿದ್ದೀನಿ, ಜನವರಿ ಫೆಬ್ರವರಿ ತಿಂಗಳಲ್ಲಿ ನಾವು ಸಿಂಪಡಣೆ ಮಾಡೋಕ್ಕೆ ಹೇಳ್ತೀವಿ. ಏನ ಒಂದು ಲಘು ಪೋಷಕಾಂಶ, ಒಂದು ಹಿಂಗಾರು ಕೊಳೆ ರೋಗ ಇರುತ್ತೆ ಆ ಟೈಮಲ್ಲಿ. ಹಿಂಗಾರು ಕೊಳೆ ರೋಗಕ್ಕೆ ತೆಗೆದು ಹಿಂಗಾರು ಕೊಳೆ ರೋಗಕ್ಕೆ ಒಂದು ಫಂಜಿಸೈಡ್ ಅಂತ ಕರಿತೀವಿ, ಯಾವುದು ರೋಗನಾಶಕ, ಒಂದು ಇನ್ಸೆಕ್ಟಿಸೈಡ್ ನಾವೇ ಕಾಂಬಿನೇಷನ್ ಮಾಡಿ ಕೊಡ್ತೇವೆ. ಅದನ್ನು ನೀವು ಸಿಂಪಡಣೆ ಮಾಡಬೇಕು. ಎಲ್ಲಿ? ಎಲೆಗಳ ಮೇಲೆ ಸಿಂಪಡಣೆ ಮಾಡಬೇಕು. ಯಾವಾಗ ಮಾಡಬೇಕು? ಜನವರಿ ಫೆಬ್ರವರಿನಲ್ಲೇ ಮಾಡಬೇಕು. ಈಗ ಮಾಡಿದ್ರೆ ಉಪಯೋಗ ಆಗಲ್ಲ. ಅರ್ಥ ಆಯ್ತಾ? ಸೊ ಹಾಗಾಗಿ ಈ ಪದ್ಧತಿಗಳೇನಿದಾವಲ್ಲ, ಈ ಪದ್ಧತಿಗಳನ್ನೆಲ್ಲ ನಾವು ಕಾಲಕ್ಕೆ ತಕ್ಕಂಗೆ ಬದಲಾವಣೆ ಮಾಡ್ಕೋಬೇಕು. ಈ ವರ್ಷ ಇದ್ದು ಹಿಂಗೆ ಇರೋದಿಲ್ಲ. ನಾನು ಈ ವರ್ಷ ನೋಡಿರಂಗೆ ಪ್ರತಿ ವರ್ಷನೂ ಸಹ ಯಾವುದೋ ಒಂದು ಸಣ್ಣ ರೋಗ, ಸಣ್ಣ ಕೀಟ ಉದ್ಭವವಾಗಿ ಬೆಳೆಯುತ್ತೆ. ಈ ವರ್ಷದಲ್ಲಿ ಆ ಬಿಳಿ ನುಸಿ ಅಂತ ಬಂತು, ದೊಡ್ಡ ಗಿಡಗಳಿಗೂ ಬಂತು. ನನ್ನ ಲೈಫಲ್ಲೇ ನಾನು ಅಷ್ಟೊಂದು ಔಷಧಿ ಬರೆದಿಲ್ಲ ಯಾವುದಕ್ಕೂ. ಈ ವರ್ಷ ಔಷಧಿ ಬರೆದು ಸಾಕಾಗೋದು. ಯಾಕಂದರೆ ದೊಡ್ಡ ಗಿಡಗಳಿಗೆ ದೊಡ್ಡ ಬಿಳಿ ನುಸಿ ಬಂತು. ಸೊ ಹಿಂಗೆ ಆಳ ರೋಗಗಳು ಕಾಲಕ್ರಮೇಣ ವಾತಾವರಣ ಬದಲಾದಂಗೆ ಚೇಂಜ್ ಆಗ್ತಾನೆ ಇಲ್ಲ. ಸೊ ಅದನ್ನು ದಯವಿಟ್ಟು ಮಾಡ್ಕೊಳ್ಳಿ. ಇನ್ನೊಂದು ನಾನು ಈ ವೇದಿಕೆ ಮೂಲಕ ನಿಮಗೆ ಹೇಳೋದೇನಪ್ಪ ಅಂತಂದರೆ, ನಿಮ್ಮಲ್ಲೇನಾದರೂ ಅಡಿಕೆ ಸಿಪ್ಪೆ ಸಿಕ್ಕರೆ ದಯವಿಟ್ಟು ಗೊಬ್ಬರ ಮಾಡ್ಕೊಳ್ಳಿ. ಅಡಿಕೆ ಸಿಪ್ಪೆಯಿಂದ ಗೊಬ್ಬರ ಮಾಡೋದನ್ನು ಕಲಿಯಿರಿ. ಅಡಿಕೆ ಸಿಪ್ಪೆ ತಗೊಂಡು ಅಲ್ಲೆಲ್ಲ ಕಾಂಟ್ರಾಕ್ಟರ್ಗಳಿಗೆ ಹೋಗಿ ವರದಾನ ಮಾಡ್ತಾ ಇದ್ದೀವಿ. ಎಲ್ಲ ಸಿಮೆಂಟ್ ರೋಡ್ ಮಾಡ್ಕೊಂಡು ಆರಾಮಾಗಿ ಸಿಪ್ಪೆ ಹಾಕ್ತಾರೆ. ಅದರಲ್ಲಿದ್ದಷ್ಟು ಒಳ್ಳೆ ಪೋಷಕಾಂಶ ಬೇರೆ ಇನ್ನೊಂದಿಲ್ಲ. ಯಾಕಂದರೆ ಇನ್ನು ಮುಂದೆ ನಮಗೆ ಅದೇ ಪರ್ಯಾಯ, ಸಾವಯವ ಗೊಬ್ಬರ ಸಿಗೋದಿಲ್ಲ. ಅಡಿಕೆ ಸಿಪ್ಪೆ ಏನು ಮಾಡಬೇಕು? ಒಂದು 2 ಅಡಿ 4 ಅಡಿ ಆಳದಲ್ಲಿ ಗುಂಡಿ ತೆಗೆದು, ಒಂದು 20 ಅಡಿ ಉದ್ದ ಗುಂಡಿ ತೆಗೆದು ಅಡಿಕೆ ಸಿಪ್ಪೆನ ಹಾಕ್ರಿ. ಹಾಕಿಬಿಟ್ಟು ಅದ್ರ ಮೇಲೆ ಸ್ವಲ್ಪ ಗಂಜಲ ಹಾಕ್ಬೋದು, ಅಥವಾ ಸಗಣಿ ರಾಡಿ ಹಾಕಿ ವೇಸ್ಟ್ ಡಿಕಂಪೋಸರ್ ಕಲ್ಚರ್ ಅಂತ ಬರುತ್ತೆ. ನಮ್ಮ ಶಿವಮೊಗ್ಗ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಿಗುತ್ತೆ, ನಮ್ಮ ಕತ್ಲಿಗಿರಿನಲ್ಲಿ ಸಿಗುತ್ತೆ. ಅದನ್ನು ವೇಸ್ಟ್ ಡಿಕಂಪೋಸರ್ ಕಲ್ಚರ್ ತಂದು ಅದನ್ನು ಹಾಕಿ ಲೇಯರ್ ಬೈ ಲೇಯರ್ ಹಾಕಿ ನೀವು ಅದನ್ನ 6 ತಿಂಗಳಿಗೆ ಒಂದ್ಸಾರಿ ನೀವು ಜಸ್ಟ್ JCB ರೊಟೇಷನ್ ಮಾಡಿಸಿದ್ರೆ 13 ತಿಂಗಳಲ್ಲಿ ಉತ್ಕೃಷ್ಟವಾದ ಗೊಬ್ಬರ ಆಗುತ್ತೆ. ಅದರಲ್ಲಿ ಸೆಲ್ಯುಲೋಸ್ ಇರುತ್ತೆ, ಲಿಗ್ನಿನ್ ಇರುತ್ತೆ, ಸೆಲ್ಯುಲೋಸ್ ಇರುತ್ತೆ. ಸ್ವಲ್ಪ ಕರಗೋದು ಲೇಟ್ ಆಗುತ್ತೆ, ಇಲ್ಲ ಅಂತಲ್ಲ. ಬಟ್ ವೇಸ್ಟ್ ಡಿಕಂಪೋಸರ್ ಪೌಡರ್ ಹಾಕಿದರೆ ನಿಮಗೆ ಬೇಗ ಗೊಬ್ಬರ ಕೊಳಿತದೆ. ಮುಂದೆ ಅದೇ ಪರಿಹಾರ, ಅದೇ ನಮಗೆ ಸಾವಯವ ಗೊಬ್ಬರ. ದಯವಿಟ್ಟು ಇದೊಂದು ಬದಲಾವಣೆಯನ್ನು ನೀವು ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ಅಡಿಕೆ ಬೆಳೆಗಾರರು ಮಾಡಬೇಕಾದ ಬದಲಾವಣೆ ಏನಪ್ಪ ಅಂದರೆ, ಇನ್ನೇನು ಕೊಯ್ಲು ಸ್ಟಾರ್ಟ್ ಆಗುತ್ತೆ. ಕೊಯ್ಲು ಸ್ಟಾರ್ಟ್ ಆದಮೇಲೆ ಅಡಿಕೆ ಒಡೆದಾದ್ಮೇಲೆ ಹಿಂಗಾರುಗಳನ್ನು ತೋಟದಲ್ಲಿ ಬಿಡಬೇಡಿ. ನಾನು ಹೇಳ್ತಾನೆ ಇದ್ದೀನಿ, ಇನ್ನು 18 ವರ್ಷ ಇದು ಸರ್ವಿಸ್, 18 ವರ್ಷನೇ ಹೇಳ್ತೀನಿ, ನೀವು ಮಾತ್ರ ಅದನ್ನು ಬಿಡೋದಿಲ್ಲ, ಮಾಡಲ್ಲ. ಆಯಿತಾ? ಯಾಕೆ ಅಂದರೆ ಯಾವಾಗ ನೀವು ಹೊಡೆದಿರ್ತಕ್ಕಂಥ ಹಿಂಗಾರವನ್ನು ನೀವು ಬಿಡ್ತೀರಿ, ಆ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಅದರೊಳಗಿರ್ತಕ್ಕಂಥ ರೋಗಾಣು ಮತ್ತೆ ಭೂಮಿಗೆ ಹೋಗುತ್ತೆ. ಹಂಗಾಗಿ ನಿಮ್ಮ ಹೊಲದಲ್ಲಿ ಹಿಂಗಾರು ಕೊಳೆ ರೋಗ ಹೋಗೋದೇ ಇಲ್ಲ. ನಾನು ನೋಡಿದ್ದೀನಿ ಭಾಳ ಜನದಲ್ಲಿ, ಸರ್ ನಮ್ಮ ಹೊಲದಾಗಂತೂ ಒಂದು ಗಿಡಕ್ಕೆ 1 ಹಿಂಗಾರು ಕರಗತ್ತವೆ. ಆ ಕರಗಾಗೋದು ಅದೇ ದೃಷ್ಟಿಯಿಂದ. ಹಂಗಾಗಿ ಒಂದು ಕೊಯ್ಲು ಮುಗಿದಾದ ನಂತರ ಕರಗಿರೋ ಹಿಂಗಾರ ತೆಗೆದಾಕಬೇಕು. ಎರಡನೇದು, ಅಡಿಕೆ ಕೊಯ್ದಾದ್ಮೇಲೆ ಹಿಂಗಾರವನ್ನು ಅಲ್ಲಿ ಹಿಡ್ಕೋಬಾರ್ದು. ನೀವೇ ಮಾಡ್ತೀರಿ, ಅದನ್ನು ಹೊಲದ ಮತ್ತೆ ಮಾಡಿ ಹೊಡಿತೀರಿ, ಒಂದು ಕಸುವಾಗತ್ತೆ ಅಂತ. ಕಸುವಾಗಲ್ಲ, ಮತ್ತೆ ರೋಗನೇ ಇನ್ವೈಟ್ ಮಾಡ್ಕೊತೀವಿ. ದಯವಿಟ್ಟು ಅದೊಂದು ಮಾಡ್ಬೇಡಿ. ಇನ್ನು ಗದ್ದೆ ತೆಗೆದು ಯಾರಾದರೂ ತೋಟ ಮಾಡೋರಿದ್ರೆ ಸೀಪೇಜ್ ಮಾಡ್ಬೇಕು. ಬಸಿಗಾಲುವೆ ಇದ್ದಂಗೆ ತೋಟ ಮಾಡಲೇಬೇಕು. ನಿಮಗೆ ಏನಾಗುತ್ತೆ, ಬಸಿಗಾಲುವೆ, ನಾನು ಭಾಳ ಜನ ರೈತರು ಕೇಳಿದ್ದೀನಿ, ಮುಂದವರೆಗೆ ಭಾಳ ಜನ ಬರ್ತಾರೆ ರೈತರು. ಬಸಿಗಾಲುವೆ ಅಂದ ತಕ್ಷಣ ನೀವೇನು ಹೇಳ್ತೀರಿ, ತೋಟದ ಸುತ್ತಲೂ ಕಾಲುವೆ ಮಾಡ್ಕೊಂಡು ಸರ್ ಅಂತಾರೆ. ಅದು ಬಸಿಗಾಲುವೆ ಅಲ್ಲ, ಅದು ನೀರು ಕಾಲುವೆ. ಬೇರೆ ಹೊಲದಿಂದ ನಿಮ್ಮ ಹೊಲಕ್ಕೆ ನೀರು ಒಳಗೆ ಬರಬಾರ್ದು ಅನ್ನೋ ಕಾಲುವೆ ಅದು ಅಷ್ಟೇ. ಬಟ್ ನಿಮ್ಮ ಹೊಲದಲ್ಲಿರೋ ನೀರು ಹೊರಗೆ ಹೋಗಕ್ಕೆ ಏನು ಮಾಡಿದ್ದೀರಲ್ಲ, ಅದು ಬಸಿಗಾಲುವೆ. ದಯವಿಟ್ಟು ಬಸಿಗಾಲುವೆ ಮಾಡಬೇಕು. ಓಪನ್ ಆರು ಮಾಡ್ಕೊಳ್ಳಿ, ಅಥವಾ ನೀವು ಕ್ಲೋಸ್ಡ್ ಸೀಪೇಜ್ ಆರು ಮಾಡ್ಕೊಳ್ಳಿ. ಸೀಪೇಜ್ ಇಲ್ಲ ಅಂದರೆ ನಿಮ್ಮ ತೋಟದ 90% ಸಮಸ್ಯೆಗಳು ಸಾಲ್ವ್ ಆಗಲ್ಲ. ಎಲ್ಲಿ ಭತ್ತದ ತೆಗೆದು ತೋಟ ಮಾಡಿರ್ತೀರಲ್ಲ ಅಂಥ ಕಡೆ ಮಾತ್ರ 100% ಸೀಪೇಜ್ ಇರಲೇಬೇಕು. ಅದನ್ನು ಮತ್ತೆ ಸರ್ಕಾರಕ್ಕೆ ಕಾಯ್ಬೇಡಿ. ಸರ್ಕಾರದಲ್ಲಿ ಸೀಪೇಜ್ ಮಾಡಿದರೆ ನೀವು ಮ್ಯಾಲಿಂದ ನೀರು ಬಿಟ್ಟರು ಕೆಳಗೆ ಬರೋದಿಲ್ಲ, ನನಗೆ ಗೊತ್ತೇ. ಯಾಕೆ ಗೊತ್ತಾ, ಅವ್ರದ್ದು ಡಿಸ್ಟೆನ್ಸ್ ಹಂಗಿರುತ್ತೆ, ಮತ್ತು ಆಳನೂ ಇರೋದಿಲ್ಲ. ಅರ್ಥ ಆಯ್ತಾ? ಸೊ ನೀವೇ ಸ್ವಂತ ಮಾಡ್ಕೊಳ್ಳಿ, ಏನೂ ಆಗೋದಿಲ್ಲ. ಪ್ಲಾಸ್ಟಿಕ್ ಪೈಪಲ್ಲಿ ಮಾಡ್ಬೋದು, ಪ್ಲಾಸ್ಟಿಕ್ ರೋಲಲ್ಲಿ ಮಾಡ್ಬೋದು, ಇವನ್ ಮಣ್ಣಿನ ಪೈಪಲ್ಲೂ ಮಾಡ್ತಾರೆ ಇವಾಗ. ದಯವಿಟ್ಟು ಸೀಪೇಜ್ ಮಾಡಿ. ಇವೆಲ್ಲ ನಮಗೆ ವಾಟರ್ ಲಾಂಡ್ ಸಾಯಿಲ್ಸ್ ಇವೆಲ್ಲವೂ ಇರೋದಿಲ್ಲ. ಒಂದು ಆಮೇಲೆ ವರ್ಷಕ್ಕೊಮ್ಮೆನಾದರೂ ಜಿಪ್ಸಮ್ ಅಪ್ಲೈ ಮಾಡಿ ನಿಮ್ಮ ತೋಟಗಳಿಗೆ. ಯಾಕಂದರೆ ಇಲ್ಲೇ ಸಾಯಿಲಲ್ಲಿ pH ನನಗೆ ಗೊತ್ತಿದೆ. ನೀವು ಕುಂದೂರಲ್ಲಿ, ಯಕ್ಕನಹಳ್ಳಿಯಲ್ಲಿ, ಸುತ್ತಮುತ್ತ ಈ RSK ವ್ಯಾಪ್ತಿನಲ್ಲಿ ಎಷ್ಟೇ ಮಣ್ಣು ಪರೀಕ್ಷೆ ಮಾಡಿದ್ರೆ 7.8ರಿಂದ 8.2 ಇಷ್ಟು ನಿಮ್ಮ pH ಇದೆ, ನನಗೆ ಗೊತ್ತಿದೆ ಈ pH. ಹಂಗಾಗಿ ಏನಪ್ಪ ಅಂತಂದರೆ ವರ್ಷಕ್ಕೊಮ್ಮೆನಾದರೂ ಜಿಪ್ಸಮ್ ಎಷ್ಟು ಹಾಕಬೇಕು, ಎಕರೆಗೆ 4 ಕ್ವಿಂಟಲ್, 3ರಿಂದ 4 ಕ್ವಿಂಟಲ್ ಜಿಪ್ಸಮನ್ನು ಹೊಲ ಹೊಡೆಯೋಕ್ಕಿಂತ ಮುಂಚೆನೇ ಉಗ್ಗಿಬಿಟ್ಟು ಹೊಲ ಹೊಡೆದು. ಅವಾಗ ಏನಾಗುತ್ತೆ,
ಅದು ನೀರಲ್ಲಿ ಆ ಮಣ್ಣಲ್ಲಿ ಕರಗುತ್ತೆ, ಅರ್ಥ ಆಯ್ತಾ? ಆಮೇಲೆ ಗೊಬ್ಬರ ಹಾಕೋದ ಸಂದರ್ಭದಲ್ಲಿ ಮೇಲೆ ಗೊಬ್ಬರ ಹಾಕಬೇಡಿ, ಮಣ್ಣಲ್ಲಿ ಮುಚ್ಚಬೇಕು. ಯಾಕಂದ್ರೆ ಗೊಬ್ಬರ ಅದು ಪೆಟ್ರೋಲಿಯಂ ಪ್ರಾಡಕ್ಟ್. ನಮ್ಮ ರೈತರನ್ನು ನೋಡಿ ನಾನು ಕೇಳ್ತೀನಿ, ಆ ಮಳೆ ಬರೋದ್ರ ಹೋಗಿ ಉಗ್ಗಿ ಬರೋದು ಸರ್ ಭಾಳ ಚೆನ್ನಾಗಿ, ನಾನು ಉಗ್ಗಿ ಬಂದ್ಬಿಟ್ಟೆ ಮಳೆ ಬಂದ್ಬಿಡ್ತು ಚೆನ್ನಾಗಿ ಕರಗ್ತು ಅಂತಾರೆ. ಅದು ಕರಗ್ತು ಕರಗಿ ಕೊಚ್ಕೊಂಡು ಹೋದು ನಿಮ್ಮ ಹೊಲಕ್ಕೆ ಏನು ಉಪಯೋಗ ಆಗಲ್ಲ. ದಯವಿಟ್ಟು ಮಣ್ಣಲ್ಲಿ ಮುಚ್ಚಬೇಕು. ಮಣ್ಣಲ್ಲಿ ಮುಚ್ಚಿದಾಗ ಅದು ನಿಮ್ಮ ಇದಕ್ಕೆ ಲವಣಾಂಶವಾಗಿ ನಿಮಗೆ ಸಿಗ್ತದೆ. ಈ ಬದಲಾವಣೆಗಳನ್ನು ನೀವು ತೋಟಗಾರಿಕೆ ಬೆಳೆನಲ್ಲಿ ಮಾಡ್ಕೋಬೇಕು. ಇನ್ನೊಂದು ಕೊನೆಯ ಅಂಶ ನಾನು ಹೇಳಕ್ಕೆ ಇಷ್ಟಪಡೋದೇನೆಂದರೆ, ಅಡಿಕೆ ಭವಿಷ್ಯದ ಬಗ್ಗೆ ಮಾತಾಡ್ತಾ ಇದ್ನಲ್ಲ, ಹಂಗೆ ಅಂತರ ಬೆಳೆ ಬಗ್ಗೆನೂ ಅವಕಾಶ ಕೊಡಿ. ಅಡಿಕೆನಲ್ಲಿ ಅಂತರ ಬೆಳೆಯಾಗಿ ಸಾಕಷ್ಟು ಬೆಳೆಗಳನ್ನು ಬೆಳಿಬೋದು, ಇಂಟರ್ ಕ್ರಾಪ್ಸ್ ಅಂತ ಕರಿತೀವಿ. ಜಾಯಿಕಾಯಿ ಭಾಳ ಇತ್ತೀಚಿನ ದಿನಗಳಲ್ಲಿ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಬರ್ತಾ ಇದೆ, ಕೋಕೋ ಬರ್ತಾ ಇದೆ, ಕಾಳುಮೆಣಸು ಬರ್ತಾ ಇದೆ. ಬಟ್ ಕಾಳುಮೆಣಸು ಬೆಳೆಯೋರು ದಯವಿಟ್ಟು ಅಡಿಕೆ ಬೆಳೆದಲ್ಲಿ ಕಾಳುಮೆಣಸು ಬೆಳಿಬೇಡಿ, ನಿಮಗೆ ದೇವರನ್ನೇ ಬೆಳೆಯೋಕ್ಕಾಗ. ಯಾಕೆಂದರೆ ಅದಕ್ಕೆ ಸಪ್ರೇಟಾಗಿ ಸ್ವಲ್ಪ ತೋಟ ನೀಟಾಗಿರ್ಬೇಕು. ಯಾಕೆಂದ್ರೆ ನೀವು ಅಡಿಕೆ ಗೊತ್ತಲ್ಲ ನಿಮಗೆ, ಇವತ್ತು ಬಿಡಲಿಲ್ಲ ಅಂದರೆ ನೀವು 15 ದಿವಸ ಬಿಟ್ಟು ಬೇಕಾದ್ರೆ ಹೊಲಕ್ಕೆ ಹೋದ್ರೆ ನಿಮ್ಗೇನು ಗೊತ್ತಾಗಲ್ಲ ಅಲ್ವಾ? ಬಟ್ ಕಾಳುಮೆಣಸು ಹಂಗಲ್ಲ, ಒಂದು ವಾರ 15 ದಿವಸ ನಮಗೆ ನೀರು ಜಾಸ್ತಿ ಆಯಿತು ಅಂದರೆ ಒಂದೇ ಒಂದು ಬಳ್ಳಿ ಸಿಗಲ್ಲ ನಮಗೆ. ಹಂಗೆ ಈಗ 27 ಅಡಿ ಬಂದು ಜಾಯಿಕಾಯಿ ಸಜೆಸ್ಟ್ ಮಾಡ್ತಾ ಇದ್ವಿ, ಅದಕ್ಕೆ ಒಳ್ಳೆ ಬೇಡಿಕೆ ಇದೆ. ಜಾಯಿಕಾಯಿನ ಹಾಕಡಿ, ಒಂದು ಎಕರೆಗೆ ಏನಿಲ್ಲ ಅಂದ್ರೆ ಬರೋ ಒಂದು 25 ಗಿಡ ಹಾಕಡಿ ಸಾಕು. ನಮಗೆ 8 ವರ್ಷಕ್ಕೆ ಅದು ಒಳ್ಳೆ ಫಸಲು ಸ್ಟಾರ್ಟ್ ಆಯಿತು ಅಂದರೆ ಒಂದು ಮರಕ್ಕೆ ಕನಿಷ್ಠ ಪಕ್ಷ 5,000 ರೂಪಾಯಿ ಆದಾಯ ಬರುತ್ತೆ. 5,000 ರೂಪಾಯಿ ಬರುತ್ತೆ ಆದಾಯ. ಇನ್ನು ಕೋಕೋ ಹಾಕಬೇಕು ಅಂತೇಳಿ 27 ಅಡಿ ಬಂದು ಒಳಗೆ ಬೆಳೆಬೇಡಿ, ಏನೂ ಆಗಲ್ಲ, ಏನೇನು ಆಗಲ್ಲ, ಆಯ್ತಾ? ಆಮೇಲೆ ಇನ್ನೊಂದು ರೈತರದ್ದು ಇನ್ನೊಂದು ಸಮಸ್ಯೆ ನನಗೆ ಸಾಮಾನ್ಯವಾಗಿ, ಈಗ ಈ ಕ್ವಶನ್ ಕೇಳಿ ಅಂದ್ರೆ ನೀವು ಯಾರು ಕೇಳೋದಿಲ್ಲ, ಹಂಗೆ ನಾವೇ ಕೇಳಿದ್ರೆ ನಾನು ಸರಿ ಹೇಳ್ಬಿಡ್ತೀವಿ ಏನೇನು ಸಮಸ್ಯೆ ಇದಾವಲ್ಲ ಅಂತ. ಅಡಿಕೆ ತೋಟದ ಉಳುಮೆ ಮಾಡ್ಬೋದಾ ಅಂತ ಕೇಳ್ತಾರೆ ಭಾಳ. ಅದೇ ನೆಕ್ಸ್ಟ್ ನೀವು ಕೇಳ್ತಿದ್ರೆ ನನಗೆ ಗೊತ್ತಾಗಲ್ಲ. ಉಳುಮೆ ಮಾಡ್ಬೋದು, ಆದರೆ ಎಲ್ಲ ಭೂಮಿನಲ್ಲಿ ಎಲ್ಲ ಥರ ಉಳುಮೆ ಮಾಡೋಕ್ಕಾಗಲ್ಲ. ಎಲ್ಲ ಭೂಮಿನಲ್ಲೂ ಎಲ್ಲ ಥರ ಉಳುಮೆ ಮಾಡೋಕ್ಕಾಗಲ್ಲ. ಯಾವ ಭೂಮಿನಲ್ಲಿ ಮರಳು ಮಿಶ್ರಿತ ಮಣ್ಣಿರುತ್ತೆ, ಕೆಂಪು ಮಣ್ಣಿರುತ್ತೆ, ವರ್ಷಕ್ಕೆ 1 ಸಾರಿ ಅಥವಾ 2 ಸಾರಿ ಹೊಲ ಹೊಡಿಲಿ, ಏನೂ ಸಮಸ್ಯೆ ಆಗಲ್ಲ. ಕಪ್ಪು ಭೂಮಿ ಇತ್ತು ಅಂದರೆ, ಗಟ್ಟಿ ಭೂಮಿ ಇತ್ತು ಅಂದರೆ ನೀವು 3 ರಿಂದ 4 ತಿಂಗಳಿಗೊಮ್ಮೆ ಉಳುಮೆ ಮಾಡಿದರೆ ಮಾತ್ರ ಭೂಮಿ ಉಸಿರಾಡುತ್ತೆ, ಇಲ್ಲದ್ರೆ ಉಸಿರಾಡಲ್ಲ. ನೀವು ಅಲ್ಲೇನಾದ್ರು ಹೋಗಿ ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತೀನಿ ಅಂತಂದರೆ ಹೋಗಿ ಭೂಮಿ ಕಟ್ಕೊಂಡ್ಬರ್ಬೋದು ಇನ್ನೊಂದು 3-4 ವರ್ಷ ಬಿಟ್ಟರೆ. ಯಾಕಂದರೆ ಅಲ್ಲಿ ಉಸಿರಾಡಲಿಲ್ಲ ಅಂತಂದರೆ ಇಡಿಮಣ್ಣಿಗೆ ಬಂದು ಸತ್ತೋಗುತ್ತೆ. ಹಾಗಾಗಿ ಉಳುಮೆ ಮಾತ್ರ ತೋಟಕ್ಕನುಗುಣವಾಗಿ ಉಳುಮೆ ಮಾಡಬೇಕು, ನಿಮ್ಮ ಹೊಲದ ಗುಣಕ್ಕನುಗುಣವಾಗಿ ಉಳುಮೆ ಮಾಡಬೇಕು. ಹಾಗಾಗಿ ಮರಳು ಮಿಶ್ರಿತ ಮಣ್ಣಿತ್ತು ಅಂದರೆ ವರ್ಷಕ್ಕೊಮ್ಮೆ 2 ಮಾಡ್ಬೋದು. ಇನ್ನು ಬಾಣಲೆ ಹೊಡೆಯೋದ್ರಿಂದ ಸಮಸ್ಯೆನಾ ಅಂತ ಕೇಳ್ತಾರೆ, ಹೌದಾ? ನನ್ನ ಪ್ರಕಾರ ಬಾಣಲೆ ಹೊಡೆಯೋದ್ರಿಂದ ಏನೂ ಸಮಸ್ಯೆ ಆಗಲ್ಲ. ಆದರೆ ಬಾಣಲೆ ಹೊಡಿಬೇಕಾದ್ರೆ ಅರ್ಥ ಹೊಡಿಬೇಡಿ ಅಷ್ಟೇ. ಯಾಕೆಂದರೆ ನಿಮ್ಗೆ ಅದೇ ಸಮಸ್ಯೆ ಇರೋದು. ಅರ್ಥ ಹೊಡೆದಾಗ ಏನಾಗುತ್ತೆ, ಅಡಿಕೆ ಗಿಡದ ಬೇರೆ ಏನಾಗುತ್ತಲ್ಲ, ಅದು ಭೂಮಿಯ ಏನು ಗಿಡದ ಹತ್ರ ಇರುತ್ತಲ್ಲ ಬೇರು, ಅದು ಗಿಡ ನಿಲ್ಲಕ್ಕಷ್ಟೇ ಸಹಾಯ ಮಾಡುತ್ತೆ. ಅವು ಕಟ್ಟಾದರೆ ನಮಗೆ ಗಾಳಿ ಧೂಳಿಗೆ ಬೀಳುತ್ತಷ್ಟೇ. ಹಂಗಾಗಿ ದಯವಿಟ್ಟು ಉಳುಮೆ ಮಾಡಿ, ತೊಂದರೆ ಇಲ್ಲ. 4 ಇಂಚ್ ಅಷ್ಟೇ ಹೋಗೋದು, 4 ರಿಂದ 5 ಇಂಚ್ ನಮ್ಮ ಬಾಂಡ್ಲಿಗೆ ಹೋಗೋದು. ಉಳುಮೆ ಮಾಡಿದ್ರೆ ಬೇರೆ ಕಟ್ಟಾಗಲ್ಲ. ಬಲರಾಮ್ ಹೊಡಿಬೇಡಿ, ತೋಟದಲ್ಲಿ ಬಲರಾಮ್ ಹೊಡಿಬೇಡಿ. ಬಲರಾಮ್ ಹೊಡೆದ್ರೆ ಏನಾಗುತ್ತೆ, ಬೇರು ಫೀಡರ್ ರೂಟ್ಸ್ ಅಂತವು ಜಾಸ್ತಿ ಕೀಳ್ತಾವೆ. ಅವು ಕಿತ್ತು ನಾಶ ಆಯ್ತು ಅಂದರೆ 1 ವರ್ಷ ಈಡು ಬರೋದಿಲ್ಲ. ಅದು ನಮ್ಮ ರೈತರಿಗೆ ಏನಪ್ಪ ಅಂತಂದರೆ, ಈ ಹೊಲದಲ್ಲಿ ಹೆಂಗೆ ಅಂದರೆ ನೀರು ಚೆನ್ನಾಗಿ ಕೊಟ್ಟರೆ ಅಡಿಕೆ ತೋಟ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೇಳ್ತೀನಿ ಕೇಳಿ, ಬಸವಪಟ್ಟಣ ಒಂದು ತ್ಯಾವಣಿಗೆ, ಒಂದು ನಿಮಿಷ, ಬಸವಪಟ್ಟಣ, ತ್ಯಾವಣಿಗೆ, ಕುಂದೂರು, ಈ ಕಡೆ ಕಾರಿನೂರು ಸುತ್ತಮುತ್ತ ಈ ಭಾಗದಲ್ಲಿ ನೀರೇ ಶತ್ರು ಬರಬೇಕು. ನಮ್ಮ ಅಡಿಕೆ ತೋಟಗಳಿಗೆ ನೀರೇ ಶತ್ರು. ಯಾಕೆ ಅಂತಂದರೆ ಎಷ್ಟು ಜಾಸ್ತಿ ನೀರು ಬಿಡ್ತೀರಿ ಅಷ್ಟು ಹರಳುರುತ್ತೆ, ಅಷ್ಟು ಸಮಸ್ಯೆ ಜಾಸ್ತಿ ಆಗುತ್ತೆ. ನೀರು ಎಷ್ಟು ಕಡಿಮೆ ಕೊಡ್ತೀರಿ ಅಷ್ಟು ಒಳ್ಳೆಯದು. ಹಂಗಂದ ತಕ್ಷಣ ನೆಕ್ಸ್ಟ್ ಕ್ವಶನ್ ಕೇಳ್ತಾರೆ ರೈತರು, ಏನಂದರೆ ಎಷ್ಟು ದಿವಸಕ್ಕೊಮ್ಮೆ ನೀರು ಕೊಡಬೇಕು ಅಂತ. ಅದು ನಿಮ್ಮ ಹೊಲದ ಮೇಲೆ ಡಿಪೆಂಡ್. ಕಪ್ಪು ಭೂಮಿ ಇತ್ತು ಅಂದರೆ 15 ರಿಂದ 20 ದಿವಸಕ್ಕೊಂದ್ಸಲ ನೀರು ಕೊಡಿ. ಅದೇ ಕೆಂಪು ಭೂಮಿ ಇತ್ತು ಅಂತಂದರೆ ನಿಮಗೆ ಆಲ್ಮೋಸ್ಟ್ 1 ವಾರ ಅಥವಾ 15 ದಿವಸ ಆದ್ರೂ ನೀರು ಏನು ಮಾಯಿಸ್ಚರ್ ಹೋಗೋದಿಲ್ಲ. ನೀವು ಮಣ್ಣು ಮುಟ್ಟಬೇಕು. ಮಣ್ಣನ್ನು ಮುಟ್ಟಿದಾಗ ಪುಡಿ ಆಯಿತು ಅಂತಂದರೆ ನೀರು ಕೊಡಿ, ಮುದ್ದೆ ಆಯಿತು ಅಂದರೆ ನೀರು ಕೊಡಬೇಕು. ನಮ್ಮ ಭಾಗದಲ್ಲಿ ನನಗೆ ಗೊತ್ತಿದೆ, ಕಾಲ ಮಕ್ಕಳಾಯ್ತು ಅಂದರೆ ಹೊಲದ ನೀರು ಹೋಗುತ್ತೆ ಅನ್ನೋ ಒಂದು ಮಾತಿದೆ ರೈತರಲ್ಲಿ. ನಾವು ಭಾಳ ಜನ ಫೋನ್ ಮಾಡಿರೋದನ್ನು ಕೇಳಿದ್ದೀನಿ, ಮಕವಾಯಿ ಹಾಕಿ ಅದು ತಿರುಗಬಾರ್ದು ಅಂತಂದರೆ ಇಲ್ಲಿ ಬೆಳ್ಳ ಕುಡಿದು ಬಿಸಿಲು ಭಾಳ ಐತೆ ಅಂತ. ನಿಮ್ಮ ಹೊಲ ತುಂಬಿ ಪಕ್ಕದ ಹೊಲ ತುಂಬಿ ಅವನು ತುಂಬಿ 3 ಹೊಲ ತುಂಬಿದ್ರೆ ಇವ್ನು ಮಕವಾಯಿ ತೆಗಿಯಲ್ಲ, ಆಯಿತಾ? ನೀವು ಹಂಗೆ ನೀರು ಬಿಟ್ಟರೆ ಮಣ್ಣು ಆಲ್ಮೋಸ್ಟ್
ಇನ್ನೊಂದು 20-25 ವರ್ಷಕ್ಕೆ ಏನು ಯಾವುದು ಬೆಳೆನೂ ಬೆಳೆಯೋಕ್ಕಾಗೋದಿಲ್ಲ. ಅರ್ಥ ಆಯ್ತಾ? ಸೊ ನೀರನ್ನು ಕೊಡುವಾಗ ದಯವಿಟ್ಟು ಎಚ್ಚರಿಕೆಯಿಂದ ಕೊಡಿ. ಮತ್ತು ಬೆತ್ತಲ ಜಮೀನಿತ್ತು ಅಂದರೆ ಡ್ರಿಪ್ ಇರಿಗೇಷನ್ ಇಸ್ ಬೆಸ್ಟ್. ನೀರು ಜಾಸ್ತಿ ಇತ್ತು ಅಂದರೆ ಮಾತ್ರವೇ ಸ್ಪ್ರಿಂಕ್ಲರ್ ಮಾಡಿ, ಇಲ್ಲದ್ರೆ ಮಾಡ್ಕೋಬೇಕು. ಸ್ಪ್ರಿಂಕ್ಲರ್ ಸಿಸ್ಟಮು ಇರಿಗೇಷನ್ ಏನಪ್ಪ ಅಂದರೆ ಬೇಸಿಗೆನಲ್ಲಿ ನಮಗೆ ಜಾಸ್ತಿ ಅನುಕೂಲ ಆಗುತ್ತೆ, ಭೂಮಿ ತಾಪಮಾನ ಕಡಿಮೆ ಆಗುತ್ತೆ. ಆಮೇಲೆ ಬೇಸಿಗೆ ತಿಂಗಳಲ್ಲಿ ಯಾವತ್ತೂ ಹೊಲ ಹೊಡಿಬೇಡಿ. ಎಷ್ಟರ ಕಳೆ ಇದೆ ಬಾರ್ತೇನೆ ಮೇಲೆ ದಯವಿಟ್ಟು ಹೊಲ ಹೊಡಿಬೇಡಿ. ಹೊಲ ಹೊಡೆದ್ರಿ ಅಂದರೆ ಹಸಿರು ಏನಾದರೂ ಹೋಯ್ತು ಅಂದರೆ ಅರಳುವುದಕ್ಕೆ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ಇವೆಲ್ಲ ಕ್ರಮಗಳನ್ನು ನಮ್ಮ ಅಡಿಕೆ ತೋಟದಲ್ಲಿ ಈ ಪ್ರೆಸೆಂಟ್ ಸಿಚುವೇಷನಲ್ಲಿ ರೈತರು ಮಾಡಬೇಕು. ಬೇರೆ ಏನಾದರೂ ನಿಮ್ಮ ಸಮಸ್ಯೆಗಳಿದ್ದರೆ ಸ್ಪೆಸಿಫಿಕ್ ಏನಿದ್ರೆ ಕೇಳಿ ಆನ್ಸರ್ ಮಾಡಿ ತೋಟಗಳಲ್ಲಿ. ಸೊ ಹಿಂಗೆ ಚೇಂಜ್ ಮಾಡ್ತಾ ಹೋಗ್ಬೇಕು, ಆಯ್ತಾ? ಸೊ ಈಗ ಜೂನ್ ತಿಂಗಳಲ್ಲಿ ಕೊಡ್ರಿ, ನಾನು ಹೇಳಿದಂತೆ ಗೊಬ್ಬರ ಕೊಡಿ. ನಾನು ಒಂದು ಗಿಡಕ್ಕೆ ಮಾತ್ರ ಹೇಳ್ತೀನಿ, ನೀವು ಅದಕ್ಕೆ ಎಷ್ಟು ಬೇಕು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ನೀವು ತೋಟಗಳಿಗೆ ಹಾಕಬೇಕು. ಎಲ್ಲರೂ ಅಷ್ಟೇ ಕೂತ್ಕೊಳ್ಳಿ. ಕೋಳಿ ಗೊಬ್ಬರ, ಕುರಿ ಗೊಬ್ಬರ, ಮೀನಿನ ಗೊಬ್ಬರ ಇವೆಲ್ಲ ಕಾನ್ಸಂಟ್ರೇಟೆಡ್ ಆರ್ಗ್ಯಾನಿಕ್ ಮೆನ್ಯೂರ್ಸ್ ಅಂತ ಕರಿತೀವಿ. ಅಂದರೆ ಅದರಲ್ಲಿ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ. ಆದರೆ ಎಲ್ಲವಕ್ಕೂ ಒಂದೇ ತರಿ ಕೊಡೋಕ್ಕಾಗಲ್ಲ. ಈಗ ನಾವು ನನಗೆ ಗೊತ್ತಿದೆ ಏನಪ್ಪ ಅಂದರೆ ಕೊಟ್ಟಿಗೆ ಗೊಬ್ಬರ ಅಂದರೆ ಏನು ಮಾಡ್ತೀರಿ, ಹೊಲದಲ್ಲಿ ಏರ್ಬಿಟ್ಟು ಮತ್ತೆ ಮಂಡಿ ಹೊಡಿತೀರಿ. ಕುರಿ ಗೊಬ್ಬರ ಆದರೆ ಒಂದು ಚೀಲನ 4 ಗಿಡಕ್ಕೆ ಹಾಕ್ತೀರಿ, ಹೌದಾ? ಕೋಳಿ ಗೊಬ್ಬರ ಆದರೆ ಒಂದು ಗಿಡಕ್ಕೆ 3-4 kg ಹಾಕ್ಬೇಕಷ್ಟೇ, ಅದಕ್ಕಿಂತ ಜಾಸ್ತಿ ಆಗಂಗಿಲ್ಲ. ಅದು ಫಸಲು ಬಂದರೆ ಗಿಡಗಳು, ಯಾಕಂದರೆ ಕಾನ್ಸಂಟ್ರೇಟೆಡ್ ಮೆನ್ಯೂರ್. ಅದು ಕಾನ್ಸಂಟ್ರೇಷನ್ ಮೆನ್ಯೂರ್ ನೀವು ಭೂಮಿ ಕೊಟ್ಟಾಗ ಬೇರು ಸುಡೋ ಚಾನ್ಸಸ್ ಇರುತ್ತೆ, ಕಪ್ಪಾಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ದಯವಿಟ್ಟು ಅದನ್ನು ಬಳಕೆ ಮಾಡಬೇಡಿ. ಜೊತೆಗೆ ಹಂಗೇನಾದ್ರು ಕೊಡಬೇಕು ಅಂತಂದರೆ ಟ್ರೈಕೋಡರ್ಮಾ ಮಿಕ್ಸ್ ಮಾಡಿ. ನಮ್ಮ ಇದರಲ್ಲಿ ಸಿಗುತ್ತೆ, RSKನಲ್ಲಿ ಸಿಗುತ್ತೆ ಟ್ರೈಕೋಡರ್ಮಾ, KVKನಲ್ಲಿ ಸಿಗುತ್ತೆ. ಅವನ್ನ ಮಿಕ್ಸ್ ಮಾಡಿ ಬೇವಿನ ಮೂಲದ ಗೊಬ್ಬರದ ಜೊತೆ ಮಿಕ್ಸ್ ಮಾಡಿ ಅವುಗಳನ್ನು ನೀವು ಕೊಡ್ಬೋದು. ಆಮೇಲೆ ಇನ್ನೊಂದು ಹೇಳ್ತೀನಿ, ಯಾರ ತೋಟದಲ್ಲಿ ಸ್ವಲ್ಪ ಫಸಲು ತುಂಬ ಡೌನ್ ಇದೆ, ಸಮಸ್ಯೆಗಳು ಜಾಸ್ತಿ ಇದ್ದಾವೆ ಅಂಥವರು ಬರುವ ತಿಂಗಳಲ್ಲಿ ಜೂನ್ ಜುಲೈ ತಿಂಗಳಲ್ಲಿ ನಿಮಗೆ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ, ನಮ್ಮ ಡಾಕ್ಟರ್ ಅನಿಲ್ ಕುಮಾರ್ ಸರ್ ಅವರು ಬಂದಿದ್ದಾರೆ. ಆ ಸಂಸ್ಥೆನಲ್ಲಿ ಒಂದು ತಂತ್ರಜ್ಞಾನ ಇದೆ, ಅರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಷಿಯಂ ಅಂತ, AMC. ಅದು ಅರ್ಕಾ ಸೂಕ್ಷ್ಮಾಣು ಜೀವಿಗಳ ಮಿಶ್ರಣ ಅಂತ ಹೇಳಿ ಇರುತ್ತೆ. ನಮ್ಮ KVKನಲ್ಲಿ ಸಿಗುತ್ತೆ. ಯಾರ ತೋಟದಲ್ಲಿ ಫಸಲು ಕಮ್ಮಿ ಇದೆ ಅವ್ರೇನು ಮಾಡಿ ಅಂತಂದರೆ ಅದನ್ನು ಜೀವಾಮೃತದಲ್ಲೇ ಬೇಕಾದ್ರೂ ಕೊಡ್ಬೋದು, ಅಥವಾ 10 ml 1 ಲೀಟರ್ ನೀರಿಗೆ ಹಾಕೊಂಡು ಮಳೆಗಾಲದಲ್ಲೇ ಕೊಡ್ಬೇಕಂತೆ. ಯಾಕಂದ್ರೆ ಅದು ಜೀವಾಣು ಇರುತ್ತಲ್ವ, ಭೂಮಿ ಹಸಿ ಇದ್ದಾಗ ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಾನು ನೋಡಿದರೆ AMC, ಬರೀ AMC ಹಾಕಿನೇ ತುಂಬ ಇಳುವರಿ ತೆಗೆದಿರ್ತಕ್ಕಂಥ ರೈತರು ನಮ್ಮಲ್ಲಿ ಇದ್ದಾರೆ, ಪಟ್ಟಿ ಇದೆ, ಆಯ್ತಾ? ಯಾರು ತುಂಬ ಡೌನ್ ಆಗಿದೆ, ಈ ಕೆಲವರು ಅಂತಿರ್ತಾರೆ 3-4 ವರ್ಷ ಆಯ್ತಪ್ಪ ಅನ್ನೋದು, ಯಾಕೆ ಈ ಫಸಲೇ ಚೆನ್ನಾಗಿ ಬರ್ತಿಲ್ಲ ಅಂದರೆ ಭೂಮಿನಲ್ಲಿ ಸೂಕ್ಷ್ಮಾಣು ಜೀವಿಗಳು ಸತ್ತೋಗಿದ್ದಾವೆ ಅಂತ ಅರ್ಥ. ಭಾಳ ಜನ ಹೇಳ್ತಾರೆ, ಎಷ್ಟು ಊಟ ಮಾಡಿದ್ರು ನನಗೆ ಯಾಕೋ ಜೀರ್ಣನೇ ಆಗಲ್ಲ ಅಂತಾರಲ್ಲ, ನಿಮ್ಮ ಹೊಟ್ಟೆನಲ್ಲಿ ಜೀರ್ಣದ ಸೂಕ್ಷ್ಮಾಣು ಜೀವಿಗಳು ಖಾಲಿ ಆಗಿರ್ತಾವಲ್ಲ, ಅವಾಗ ಹಂಗಾಗುತ್ತೆ. ಭೂಮಿನಲ್ಲೂ ಸಹ ಅದೇ ಥರ ಇರುತ್ತೆ. AMC ಲಿಕ್ವಿಡ್, ಅದನ್ನು ಕರೆಕ್ಟಾಗಿ ತಿಳ್ಕೊಳ್ಳಿ, ಅರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಷಿಯಂ ಅಂದರೆ ಕನ್ನಡದಲ್ಲಿ ಅರ್ಕಾ ಸೂಕ್ಷ್ಮಾಣು ಜೀವಿಗಳ ಮಿಶ್ರಣ. ಇದನ್ನು 10 ml 1 ಲೀಟರ್ ನೀರಿಗೆ ಹಾಕೊಂಡು ನೀವು ಹಿಡಿದು ಸುತ್ತಲೂ ಹಾಕಿದ್ರೆ ಅದು ಭೂಮಿ ಪುನಶ್ಚೇತನಗೊಳ್ಳುತ್ತೆ. ಅದೊಂದು ನೀವು ಮಾಡ್ಬೋದು ಸರ್. ಅದು ನಿಮ್ಮ ಕಡೆಗೆ ಸಿಗುತ್ತೆ? ನಮ್ಮ KVKನಲ್ಲೇ ಸಿಗುತ್ತೆ, KVKನಲ್ಲಿ ಸಿಗುತ್ತೆ. ಎನಿ ಟೈಮ್ ನೀವು 260 ರೂಪಾಯಿ 1 ಲೀಟರ್. ಅದು ಅಲ್ಲೇನು IAHR ಪ್ರೊಡಕ್ಷನ್ ಆಗುತ್ತೆ, ಸೇಮ್ ಕಾಸ್ಟಲ್ಲೇ ನಾವು ತರಿಸ್ಕೊಡ್ತೀವಿ ಇಲ್ಲ. ಓಕೆ, ಸಸಿ ಮಾಡೋದು ಹೇಳ್ತೀನಿ, 1 ನಿಮಿಷ. ಅವ್ರು ಕೇಳಿದ್ರೆ ಅಡಿಕೆ ಸಸಿ ಮಾಡಬೇಕು ಅಂತಂದರೆ ಕನಿಷ್ಠ ಪಕ್ಷ 30 ವರ್ಷ ವಯಸ್ಸಾಗಿರ್ಬೇಕು. ಕನಿಷ್ಠ ಪಕ್ಷ 30 ವರ್ಷ ವಯಸ್ಸಾಗಿರಬೇಕು. ಆಮೇಲೆ ಒಂದು ಎಕರೆ ಅಡಿಕೆ ತೋಟದಲ್ಲಿ ತಾಯಿ ಮರ ಕಟ್ಟಬೇಕು ಅಂತಂದರೆ 100ರಿಂದ 150 ಅಷ್ಟೇ ಕಟ್ಟಬೇಕು, ಅದಕ್ಕಿಂತ ಜಾಸ್ತಿ ಕಟ್ಟಬಾರ್ದು. ಬಾರ್ಡ್ರಲ್ಲಿರೋ ಗಿಡ ತಗೋಬಾರ್ದು, ಸೆಂಟ್ರಿಗೆ ಮತ್ತು ಬಿಸಿಲು ಚೆನ್ನಾಗಿ ಆಗ್ಬಿಡುತ್ತೆ ಇರುತ್ತೆ ಅಂಥ ಗಿಡ ತಗೊಳ್ಳಿ. ಕನ್ಸಿಸ್ಟೆಂಟ್ ಈಲ್ಡ್ ಇರಬೇಕು. ಈ ವರ್ಷನೂ 10 ಕ್ವಿಂಟಲ್ ಕೊಟ್ಟು, ಮುಂದೆ ವರ್ಷನೂ 10 ಕ್ವಿಂಟಲ್ ಕೊಟ್ಟು, ಅದ್ರ ಮುಂದಿನ ವರ್ಷನೂ ಕನ್ಸಿಸ್ಟೆಂಟ್ 3 ವರ್ಷದ್ದು ಯಾವುದು ತೋಟ ಇರುತ್ತೆ ಅಂತ ತಗೋಬೇಕು. ಒಂದು ವರ್ಷ ಫುಲ್ಲು 15 ಕ್ವಿಂಟಲ್ ಕೊಟ್ಟು 3ನೇ ವರ್ಷ 2 ಕ್ವಿಂಟಲ್ 3 ಕ್ವಿಂಟಲ್ ಬಂತಂದರೆ ಅದು ಕನ್ಸಿಸ್ಟೆಂಟ್ ಈಲ್ಡ್. ಹಂಗಾಗಿ ಕನ್ಸಿಸ್ಟೆನ್ಸಿ ಅಂತ ಇರೋದು 30 ವರ್ಷದ್ದು ಇದು ತಗೋಬೇಕು. ಗೋಡ್ ತಗೋಬೇಕಾದ್ರೆ ಒಂದು ಮರದಲ್ಲಿ 3ರಿಂದ 4 ಹಿಂಗಾರ ಇತ್ತು ಅಂತಂದರೆ 2ರಿಂದ 3 ಹಿಂಗಾರ ತಗೊಳ್ಳಿ ಸರ್, 2 ಸಾಕು ಮ್ಯಾಕ್ಸಿಮಮ್. ಅಂದರೆ ಆ 2ರಲ್ಲಿ ಮತ್ತೆ ನೀವು ಕಾಯಿ ಆಯ್ಕೆ ಮಾಡಬೇಕಾದ್ರೆ ದಪ್ಪದು ತಗೋಬಾರ್ದು, ತೆಳ್ಳದು ತಗೋಬಾರ್ದು, ಮೀಡಿಯಂ ಗೋಟ್ ಇರಬೇಕು. ಆ ಮೀಡಿಯಂ ಗೋಟನ್ನು ನೀವು ತಗೊಂಡು ಅದಾದ್ಮೇಲೆ ನೀವು ಗೋಡ್ ತಗೋಬೇಕು ಅಂತಂದರೆ 3ನೇ ಕೊಯ್ಲು ನಂತರ ತಗೋಬೇಕು ಗೋಡ್. 3ನೇ ಕೊಯ್ಲಿಗಿನ ಮುಂಚೆ ಗೋಡ್ ತಗೋಬಾರ್ದು ಯಾವಾಗ, ಆಯ್ತಾ? ಅಂದರೆ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ನಿಮ್ಗೆ ಗೋಡ್ ಸಿಗ್ತವೆ. ಗೋಡ್ ತಗೊಂಡು ಅವನ್ನ ಆರೈಕೊಂಡು ನೀವು ಮೊಳಕೆ ಮಾಡ್ಕೊಂಡು ಮಾಡ್ಬೋದು. ಬಟ್ ಒಂದು ಥಿಂಗ್ ಏನಪ್ಪ ಅಂತಂದರೆ ಮೊಳಕೆ ಮಾಡ್ಕೊಂಡು ಮಾಡಬೇಕಾದ್ರೆ 2 kg ಪ್ಯಾಕೆಟಲ್ಲಿ ಮಾಡಿ. ನೀವು ಮನೆಗೆ ಹಾಕೋದಾದ್ರೆ 2 kg ಪ್ಯಾಕೆಟ್ ಮಾಡಿ, ಮಾರಾಟ ಮಾಡೋದಾದ್ರೆ ನೀವು 1 kg ಪ್ಯಾಕೆಟ್ ಮಾಡಿ.
ಯಾಕೆ 2 kg ಪ್ಯಾಕೆಟ್ ಮಾಡಬೇಕು ಅಂದರೆ ನಿಮಗೆ ಅದಕ್ಕೊಂದು ಗಾದೆ ಇದೆ. ಏನಪ್ಪ ಅಂತಂದರೆ 3 ಗಿಡದ ಬಾಯಿ ಬಿಡ್ತಾನೆ ಅಂತ. ನಾವು ರೈತರಿಗೆ ಎಷ್ಟು ಸಲ ಹೇಳ್ತೇವೆ, ಗುಂಡಿನ ಜಾಸ್ತಿ ತೆಗೆದು ಆಳ ತೆಗೆದು ನಾಟಿ ಮಾಡಿ ಅಂತ. ಗುಂಡಿ ತೆಗೆಯಲ್ಲ, ಚಂಬುದ್ನಿಗೆ ಇಡ್ತಾರೆ ಮತ್ತೆ ತಾಣಿ. ನೀವು ಚಂಬುದ್ದು ಇಟ್ಟಾಗ ಏನಾಗುತ್ತೆ, ಅದು ಬೇರೆ ಬೆಳವಣಿಗೆ ಆಗಲಿಕ್ಕೆ ಆಗೋದಿಲ್ಲ. ಅಟ್ಲೀಸ್ಟ್ ಪ್ಯಾಕೆಟ್ ಸೈಜ್ ಹಂಗಾರ ದೊಡ್ಡ ಮಾಡಿದ್ರೆ ಅವಾಗ ಒಂದು ದೊಡ್ಡ ಗುಂಡಿ ತೆಗಿತಾರೆ ಅಂತ 2 kg ಪ್ಯಾಕೆಟ್ ಮಾಡಿರಿ ಅಂತ ನಾನು ಹೇಳ್ತೀನಿ. ಹೀಗೆ ಮಾಡೋದು. ಎಷ್ಟು ನನ್ನ ಪ್ರಕಾರ ಕೂತ್ಕೊಳ್ಳಿ, ಬೆದ್ದ ಜಮೀನಿಂದು ನೀರು ಚೆನ್ನಾಗಿ ಬಸ್ಕೋಗುತ್ತೆ ಅಂತಂದ್ರೆ ಬೆದ್ದ ಜಮೀನು ಅಥವಾ ನೀರಾವರಿ ಜಮೀನೇ ಆಗಲಿ, ನೀರು ಚೆನ್ನಾಗಿ ಬಸ್ಕೋಗುತ್ತೆ ಭೂಮಿ. ಹೇಳ್ದಂಗೆ ಸಾವಯವ ಗೊಬ್ಬರ ಹಾಕ್ತೀನಿ, ಚೆನ್ನಾಗಿ ನಾನು ಹೇಳ್ದಂಗೆ ಮಾಡ್ತೀನಿ ಅಂದರೆ 3 ವರ್ಷ 8 ತಿಂಗಳಿಗೆ ಅದು ಫಸಲಿ ಬರುತ್ತೆ. ನಾನು ಬರ್ಕೊಡ್ತೀನಿ ಮಾಡಿ. 3 ವರ್ಷ 8 ತಿಂಗಳಿಗೆ ನಿಮ್ಗೆ ಅದು ಹಿಂಗಾರು ಹೊಡೆಯಕ್ಕೆ ಸ್ಟಾರ್ಟ್ ಆಗುತ್ತೆ, ಖಂಡಿತ ಬರುತ್ತೆ. 5ನೇ ವರ್ಷಕ್ಕೆ ನಮ್ಮ ಗೈಡೆನ್ಸ್ ಅಲ್ಲಿ ಎಕರೆಗೆ 62 ಕ್ವಿಂಟಲ್ ಹಸಿಕಾಯಿ ಕೊಯ್ದವರು ಅದರ ದಾವಣಗೆರೆ. ಸಣ್ಣ ಸಣ್ಣ ಬರೋದಂದ್ರೆ ಪಾಲಿನೇಷನ್ ಪ್ರಾಬ್ಲಮ್ ಅದು. ಅಂಥವು ಎಲ್ಲವೂ ಇರಲ್ಲ. 1 ಎಕರೆ ಪ್ರದೇಶದಲ್ಲಿ 2 ರಿಂದ 3 ಗಿಡದಲ್ಲಿ ಇರುತ್ತೆ. ಅದು ಪಾಲಿನೇಷನ್ ಅಂದ್ರೆ ಪರಾಗಸ್ಪರ್ಶದಲ್ಲಿ ಏನಾದರೂ ವ್ಯತ್ಯಾಸ ಆದಾಗ ಆಗುತ್ತೆ, ತಲೆ ಕೆಡಿಸಬಾರ್ದು. ಆಮೇಲೆ ತೋಟಕ್ಕೆ ಹೋಗಿರಲ್ಲ, ಬೆಳಿಗ್ಗೆ ಅಡಿಕೆ ತೋಟಕ್ಕೆ ಹೋದಾಗ ನಿಮ್ಮ ಒಂದು 550 ಗಿಡ ಅದಾವ ಅಂತ ಹೇಳ್ತಾರೆ ಒಂದು ಎಕರೆ, ಅಥವಾ 500 ಗಿಡ ಅದಾವ ಅಂತ ಹೇಳ್ತಾರೆ. 4 ರಿಂದ 5 ಗಿಡ ವರ್ಷಕ್ಕೆ ಹೋಗೋದು ಸಹಜ, ಅಸಹಜ. ಪ್ರಕೃತಿ ದತ್ತವಾಗಿ ಹೋಗ್ತವೆ, ಮನುಷ್ಯರೇ ಬದುಕಲ್ಲ ಅಲ್ವಾ? 70-80 ವರ್ಷ ನಿನ್ನೆ ರಾತ್ರಿನೇ ಜೊತೆಗೋಯ್ತು, ಇವತ್ತು ಬೆಳಗಿಲ್ಲ ಅಂದ್ರೆ ಏನು ಮಾಡೋದಿಲ್ಲ. ಅರ್ಥ ಆಯ್ತಾ? ಅದು ಆಕಸ್ಮಿಕ ಸಾವು ಅಂತೀವಲ್ಲ, ಹಂಗೆ ಅಡಿಕೆ ಗಿಡದಲ್ಲೂ ಆಕಸ್ಮಿಕ ಸಾವು ಇರುತ್ತೆ. ನಿಮ್ಗೆ ಹೆಂಗ್ ಓದು ಗಿಡ ಅನ್ನೋದೇ ಗೊತ್ತಾಗಲ್ಲ ಏನು ಕಾರಣಕ್ಕೆ. ನೀವು ಏನು ಮಾಡಬೇಕು, ಓದನ್ನ ಸುಮ್ಮನೆ ತೆಗೆದು ಹಾಕ್ತಿರ್ಬೇಕು. ನೀವು ಹೋಗಿ ಅದು ಗಿಡನೇ ನೋಡ್ಕೊಂತ ಹೊರಗಿದ್ರೆ BP ಅಷ್ಟೇ. ಹಂಗಾಗಿ ದಯವಿಟ್ಟು 5 ರಿಂದ 6 ಗಿಡ ಹೋಗ್ತು ಅಂದ್ರೆ ದಯವಿಟ್ಟು 1 ಎಕರೆ ತಲೆ ಕೆಡಿಸ್ಕೋಬೇಡಿ, ಇರ್ತಿರ್ಬೇಕು ಆಗ್ತಿರ್ಬೇಕು. ಆಯ್ತಾ? ಯಾಕಂದ್ರೆ ಈಗ ಎಷ್ಟೋ ಸಮಸ್ಯೆಗಳು, ಗೊತ್ತಾಗದೇ ಇರೋ ಸಮಸ್ಯೆಗಳು ಇನ್ನೂ ಇದ್ದಾವೆ ಅಡಿಕೆನಲ್ಲಿ. ಅರ್ಥ ಆಯ್ತಾ? ಸುಳಿ ರೋಗ ಅಂದ್ರೆ ನಮ್ಮಲ್ಲಿ ಸುಳಿ ರೋಗ ಕೇಳ್ತಾರಮ್ಮ, ಸುಳಿ ರೋಗ ನಮ್ಮಲ್ಲಿ ಬರಲ್ಲ, ವರಿ ಮಾಡಬೇಡಿ. ಸುಳಿ ರೋಗ ಬಂದಿದೆ ಅಂದ್ರೆ ಏನಾದರೂ ಬೇರೆ ಸಮಸ್ಯೆ ಆಗುತ್ತೆ. ಬೇರುಗಳಿಗೆ ಸಮಸ್ಯೆ ಆದಾಗ ಸುಳಿ ರೋಗ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಅಂಥ ಗಿಡಕ್ಕೆ ಸಪ್ರೇಟ್ ಟ್ರೀಟ್ಮೆಂಟ್ ಮಾಡಿ, ಬೇರಿಗೆ ಉಸಿರಾಡೋದು ಮಾಡಿ. ಹುಳ ಸಿಗ್ತವೆ, ಬೇರು ಹುಳ ಅಂತ ಹೇಳ್ತೀವಲ್ಲಮ್ಮ, ಬೇರು ಹುಳ ಸಿಗುತ್ತೆ. ಎಲ್ಲಿ ಮಾಯಿಶ್ಚರ್ ಜಾಸ್ತಿ ಇರುತ್ತೆ ಅಂಥ ಕಡೆ ಮಾತ್ರ ಬೇರು ಹುಳ ಇರುತ್ತೆ, ವರಿ ಮಾಡ್ಕೋಬೇಡಿ. ಅದೇ ಹೇಳಿದ್ನಲ್ಲ, ಅದು ಬೇರು ಹುಳ ಇತ್ತು ಅಂತಂದ್ರೆ ಮೆಟರೈಸಿಯಂ ಅಂತೇಳಿ ಒಂದು ಔಷಧಿ ಸಿಗುತ್ತೆ. ಮೆಟರೈಸಿಯಂ ಅಂತ ಔಷಧಿ 10 ml 1 ಲೀಟರ್ ನೀರಿಗೆ ಹಾಕೊಂಡು ಅದನ್ನು ಬುಡಕ್ಕೆ ಹಾಕಬೇಕು. ಅದು ಹಾಕಿದ್ರೆ ಮಾತ್ರ ಬೇರುಳ ಸಾಯುತ್ತೆ. ನೀವು ಎಂಥ ಕೆಮಿಕಲ್ನಾಗ ಎದ್ದಿಟ್ರು ಬೇರುಳ ಸಾಯಲ್ಲ, ನನಗೆ ಗೊತ್ತಿದೆ. ಅರ್ಥ ಆಯ್ತಾ? ಅದನ್ನ ಮಾಡಿ. ಅಥವಾ ಮೆಟರೈಸಿಯಂ ಪೌಡ್ರ್ ಸಿಗುತ್ತೆ, ಆ ಪೌಡ್ರನ್ನ ನೀವು ಈ ಬೇವಿನ ಪೌಡ್ರನ್ನ ಮಿಕ್ಸ್ ಮಾಡ್ಕೊಂಡು ಹೊಲದ ತುಂಬ ಉಕ್ಬಿಡ್ರಿ. ಅದಲ್ಲೇ ಡೆವಲಪ್ ಆಗಿ ಬೇರು ಹುಳನ ಅದು ಸುಣ್ಣ ಹಾಕ್ಬೇಡ್ರಿ. ಅದು ಏನಪ್ಪ, ನಮ್ಮ ರೈತರು ಯಾರು ಏನಾರ ಮಾಡಿದ್ರೆ ಅದು ಹಂಗೆ ಬೆಳೆದ್ಕೆ ಬಿಡ್ತಾರೆ. ಅಲ್ಲಿ ಯಾರೋ ಬುಕ್ಕಂಬುದೇ ಸುಣ್ಣ ಮಾರ್ತಾನಂತೆ, ಅಲ್ಲಿಂದ ಬಂದರು 4 ಜನ ಬಂದು ನೀನು ಹಾಕು ನಾನು ಹಾಕು ಅಂತ. ದಯವಿಟ್ಟು ಸುಣ್ಣ ಹಾಕಬೇಡಿ. ಸುಣ್ಣ ಹಾಕೋ ಜಮೀನು ಯಾವುದು ಅಂತಂದ್ರೆ ಚಿಕ್ಕಮಗಳೂರು, ಶಿರಸಿ, ಉತ್ತರ ಕನ್ನಡ, ಉಡುಪಿ, ಅಲ್ಲಿ ಸುಣ್ಣ ಹಾಕ್ತಾರೆ. ಯಾಕೆಂದ್ರೆ ಅಲ್ಲಿ pH ಕಡಿಮೆ ಇರುತ್ತೆ, 4.5 ರಿಂದ 5 ಇರುತ್ತೆ ಮಣ್ಣಿನ ರಸಸಾರ. ಅಲ್ಲಿ ಸುಣ್ಣ ಹಾಕ್ಬೇಕು pH ನ ನ್ಯೂಟ್ರಲ್ ಮಾಡೋಕ್ಕೆ. ಇಲ್ಲಿ ಯಾರೋ ಒಬ್ರು ಹಾಕಿದ್ರು ಅಂದ ತಕ್ಷಣ ನಾನು ಹಾಕದೆ. ಆಮೇಲೆ ಇನ್ನೊಂದು ಹೇಳ್ತೀನಿ, ದಯವಿಟ್ಟು ಯಾರು ಬೇಜಾರಾಗಬೇಡಿ. ಏನ್ ಗೊತ್ತಾ, ಅಲ್ಲಮ್ಮ 1 ನಿಮಿಷ, ಮನೆ ಬಾಗಿಲಿ ಬಂದು ಮರ ಗೊಬ್ಬರ ದಯವಿಟ್ಟು ತಗೋಬೇಡಿ. ಈಗ ಏನಾಗುತ್ತೆ, ಮನೆ ಬಾಗಿಲಿ ಬಂದು ಗೊಬ್ಬರ ತಗೊಂಡು ಈಗ ಏನೋ ನಾ ಕಂಪ್ನಿ ಹೆಸರಲ್ಲ, ಸಾಕಷ್ಟು ಕಂಪ್ನಿಗಳು ಬಂದು ಮೋಸ ಮಾಡ್ತಾರೆ ಅಡಿಕೆ ಬೆಳೆಗಾರರು. ಹೆಂಗೆ ಅಂದರೆ ನೀನು ಹಾಕಿದ್ದು ಒಂದು 8,000 ರೂಪಾಯಿ ಆಗುತ್ತೆ, ಒಂದು ಇದಕ್ಕೆ ಬುಡಕ್ಕೆ ಹಾಕೋ ಹಂಗೆ ಅಂತ ಸರ್ಕಲ್ನೇ ಕೂತಿರ್ತಾರೆ. ಇಲ್ಲಿ ಸರ್ಕಲ್ನೇ ಕೂತ್ಕೊಂಡು 4-5 ಜನ ಕೂತ್ಕೊಂಡಿರ್ತಾರೆ. ಪರ್ಮಿಷನ್ ಹಾಕ್ಬಿಡುತ್ತೆ, ಪರ್ಮಿಷನ್ ಅದು ಗೊತ್ತಾಗೋದಿಲ್ಲ, ಅವ್ರು ಹಾಕಿ ಗೊಬ್ಬರ ಹಾಕ್ಬಿಡುತ್ತೆ. ಗೊಬ್ಬರ ಹಾಕಾದ್ಮೇಲೆ ಎಲ್ಲರಿಗೂ ಗೊತ್ತಿರುತ್ತೆ, ಮುಂದರಿಗೆ ನಮ್ಮ ಜೇನು ಗೊತ್ತಿರುತ್ತೆ, ಎಲ್ಲರಿಗೂ ಗೊತ್ತಿರುತ್ತೆ, ಎಲ್ಲ ಗೊತ್ತಿರುತ್ತೆ. ಈಗ ಅವ್ರು ಕೇಳ್ತಾರೆ ನೆಕ್ಸ್ಟ್ ಪರ್ಮಿಷನ್ ಅದೇನು ಹಾಕಿದ್ದಲ್ಲ ನೀನು, ಅದು ಹೆಂಗಾಯ್ತು ಅಂತ. ಈಗ ಇಲ್ಲ ಅಂದ್ರೆ ಮರ್ಯಾದೆ ಪ್ರಶ್ನೆ. ಅವ್ರಿಗೆ ಏನಂತ ಪರ್ಮಿಷನ್ ಒಂದ್ ಕಡೆ ಹಾಕಿದ್ದೆ ಒಂಚೂರು ಹಚ್ಚಿಗಾತು ಅಂತ. ಆಯ್ತಾ? ಅಷ್ಟೊಂದು ಸುಮ್ಮನೆ ಪರವಾಗಿಲ್ಲ, ಮಾವ ನೀನು ಹಾಕು ಅಂತೇಳಿ 4 ಜನಕ್ಕೆ ಹಾಕಿಸ್ತಾರೆ, ಅಲ್ಲಿ ಮುಗಿತಾರೆ. ಇದು ಊರುಗಳಿಗೆ ಹಿಂಗೆ ಆಗುತ್ತೆ. ಅಲ್ಲಲ್ಲ, ಯಾಕೆ ನಾನು ಇಲ್ಲಿ ಇಷ್ಟು ಹಾಸ್ಯಾಸ್ಪದವಾಗಿ ಹೇಳ್ತೀನಿ ಅಂದ್ರೆ ದಯವಿಟ್ಟು ಊರುಗಳಿಗೆ ಹಿಂಗೆ ನಡೀತಿರೋದು.
ಹಂಗೆ ಮಾಡಬೇಡಿ. ನಿಮಗೆ ಅಧಿಕೃತವಾಗಿ ಕೃಷಿ ಇಲಾಖೆಯಿಂದ ದೃಢೀಕರಣ ಆಗಿರ್ತಕ್ಕಂಥ ಗೊಬ್ಬರಗಳು ಮಾತ್ರವೇ ಹಾಕಬೇಕು. ಅಧಿಕೃತವಾಗಿ ದೃಢೀಕರಣ ಆಗಿರ್ತಕ್ಕ ಅವ್ರ ಹತ್ರ ಲೀಸ್ಟ್ ಇದೆ. ರೈತ ಸಂಪರ್ಕ ಕೇಂದ್ರಗಳು ಮಹೇಶ್ವರ್ ಕೊಡ್ತಾರೆ ಲೀಸ್ಟ್ ನಿಮಗೆ. ಇಂತಿಂಥ ಗೊಬ್ಬರಗಳು ದೃಢೀಕೃತವಾಗಿ ನಮ್ಮಲ್ಲಿ ರಿಜಿಸ್ಟರ್ ಆಗಿದ್ದಾವೆ ಅಂತ. ಆ ರಿಜಿಸ್ಟರ್ ಆಗಿರೋ ಗೊಬ್ಬರಗಳನ್ನ ಅಷ್ಟೇ ಹಾಕಬೇಕು. ನೀವೇನು ಮಾಡ್ತಾರೆ, ಹಾಕಿ ಆ ಕಮಿಷನ್ ಹಾಕ್ಸಿ ಒಂದು ತೋರಿಸ್ಬಿಡ್ತಾರೆ. ನೀನು ಹಾಕು, ನಿನ್ನ ಕೆಳಗೊಂದು 5 ಜನ ಹಾಕ್ಸೋ, ಅವ್ರ ಕೆಳಗೊಂದು ಹಾಕಿ, ನೀನು ಒಂದು 10 ಜನಕ್ಕೆ ಹಾಕ್ಸಿದ್ರೆ ನಿನ್ನ ಗೊಬ್ಬರ ದುಡ್ಡು ವಾಪಸ್ ಬಂತು ಅಂದ್ಬಿಡ್ತಾರೆ. ಹಾಕಿದ್ದೆ ಮವ ನೀನು ಹಾಕು, ಅವ್ರಿಗೆ ಹಾಕು, ಇಲ್ಲ ಹಾಕ್ಸಿದ್ರೆ ನೆಂಟೂರನ್ನೆಲ್ಲ ಹಾಕ್ಸ್ಕೊಂಡ್ಬಿಡ್ತಾರೆ ಅವ್ರಿಗೆ. ಸೊ ದಯವಿಟ್ಟು ಹಂಗೆ ಮಾಡಬೇಡಿ, ದಯವಿಟ್ಟು ಹಂಗೆ ಮಾಡಬೇಡ್ರಿ. ಇದೊಂದು ನನ್ನ ಕಳಕಳಿಯ ಪ್ರಾರ್ಥನೆ. ನಮ್ಮ ಸುತ್ತಮುತ್ತ ಭಾಗದಲ್ಲಿರ್ತಕ್ಕಂಥ ಗೋಟ್ಗಳೇ ಬೆಸ್ಟ್. ನೀವು ಎಲ್ಲಿಂದನೋ ಭೀಮ್ ಸಮುದ್ರದಿಂದ ತರ್ತೀನಿ, ಚಿತ್ರಳ್ಳಿಯಿಂದ ತರ್ತೀನಿ, ಓಕೆ, ಭೀಮ್ ಸಮುದ್ರ ಗೋಟು ಚಿತ್ರಳ್ಳಿ ಗೋಟು ಬೆಸ್ಟ್, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ನಿಮ್ಮ ಹೊಲದಲ್ಲೇ ನಿಮ್ಮ ವಾತಾವರಣದಲ್ಲೇ ಸೂಕ್ತವಾಗಿರ್ತಕ್ಕಂಥ ಏನು ಗೋಟ್ ಇದೆಯಲ್ಲ, ಅದು ಈ ವಾತಾವರಣಕ್ಕೆ ಭಾಳ ಬೇಗ ಅಡ್ಜಸ್ಟ್ ಆಗುತ್ತೆ. ನಿಮ್ಮ ಸುತ್ತಮುತ್ತ ಇರೋ ತೋಟದಲ್ಲಿ 30 ವರ್ಷದ ತೋಟ ಇದ್ರೆ ಇಲ್ಲೇ ಕೊಡ್ತಾರೆ. ಆಮೇಲೆ ಅಲ್ಲಿಂದ ಇಲ್ಲಿಂದ ತರೋದು ಇಟ್ ಇಸ್ ನಾಟ್ ಸೂಟಬಲ್. ಚನ್ನಗಿರಿ ಹೆಣ್ಮಕ್ಳನ್ನ ಜಗಳೂರಿಗೆ ಕೊಟ್ಟಂಗದೆ, ಆಯ್ತಾ? ಸೊ ಅವು ಅಲ್ಲಿ ಸುಖವಾಗಿ ಬೆಳೆದಿರ್ತವೆ. ತಗೊಂಡೋಗ ಲ್ಯಾಟ್ರಿಗೆ ನೀರು ಬಾರು ಹೊತ್ಕೊಂಡ್ಬಂದ್ರೆ ಸೊಡೆ ಬಂದ್ಬಿಡ್ತಾರೆ. ಹಂಗಾಗ ಅದಕ್ಕೆ ನಿಮ್ಮ ಭಾಗದಲ್ಲಿ ಇರ್ತಕ್ಕಂಥ ತೋಟಗಳಲ್ಲಿ ನೀವೇ ಕೊಡ್ತಾರೆ ಅವರು. ಅರ್ಥ ಆಯ್ತಾ? ನಿಮ್ಮ ಒಂದು ಸರ್ಕಲ್ ಅಂತ ಹೇಳ್ತೀವಿ. ಯಾಕೆ ರೈತ ಸಂಪರ್ಕ ಕೇಂದ್ರ ಸರ್ಕಲ್ ಮಾಡಿದ್ರೆ ಹೇಳಿ? ಇದು ಒಂದು ಝೋನ್ ಅಂತ, ಆಯ್ತಾ? ಈ ಝೋನ್ನಲ್ಲಿ ಇರೋದೇ ತಗೊಂಡ್ರೆ ಅಲ್ಲಿಂದ ತರ್ತೀನಿ ಅನ್ನೋದು ಸುಳ್ಳು. ಓಕೆ, ಮತ್ತೆ ಯಾಕೆ ಹಾಕಬೇಕು ಅಂತಂದರೆ ಅದು ಕೀಟನಾಶಕವಾಗೋ ಕೆಲಸ ಮಾಡುತ್ತೆ. ಅದರಲ್ಲಿ ಬೇವಿನ ಪೌಡ್ರ್ ಸಿಗುತ್ತೆ ನಿಮಗೆ. ಎಂದು ಇದನ್ನು ತೆಗೆದೇ ಇರೋದು, ಎಣ್ಣೆ ತೆಗೆದೇ ಇರೋ ಬೇವಿನ ಪೌಡ್ರ್ ಸಿಗುತ್ತೆ. ಆ ಬೇವಿನ ಪೌಡ್ರ್ ಹಾಕಿದಾಗ ಏನಾದರೂ ಸಣ್ಣ ಸಣ್ಣ ಕೀಟಗಳಿದ್ರೆ ಅವು ಅವಾಯ್ಡ್ ಆಗುತ್ತೆ. ಅಟ್ಲೀಸ್ಟ್ ಒಂದು 200 ರಿಂದ 250 ಗ್ರಾಮ್ ಬೇವಿನ ಪೌಡ್ರನ್ನ 2 ವರ್ಷಕ್ಕೊಮ್ಮೆನಾದರೂ ನಿಮ್ಮ ಭೂಮಿಗೆ ಕೊಟ್ಟರೆ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಮಣ್ಣಿನಲ್ಲಿ ನಿರೋಧಕ ಶಕ್ತಿ ಜಾಸ್ತಿ ಆಗೋದ್ರಿಂದ ತೋಟದಲ್ಲಿ ವಸ್ತು ಸಹ ಚೆನ್ನಾಗಿ ಬಿಡುತ್ತೆ. ಒಂದು. ಎರಡನೇದು, ಮಲ್ಲಿಕಾರ್ಜುನ ಆಗಲೇ ಹೇಳ್ತಾ ಇದ್ರು, ಏನೋ ಯಾಂತ್ರೀಕೃತ ಮಾಹಿತಿ ಹೇಳ್ತಾ ಇದ್ರು. ದಯವಿಟ್ಟು ಇನ್ನು ಮುಂದೆ ಸ್ವಲ್ಪ ಮೆಕನೈಸೇಷನ್ ಬಗ್ಗೆ ಹೆಚ್ಚಿನ ಒತ್ತು ಕೊಡಬೇಕು. ಯಾಕೆ ಮೆಕನೈಸೇಷನ್ ಒತ್ತು ಕೊಡಬೇಕು ಅಂತಂದರೆ, ಟೈಮ್ ಆಯಿತು, ಅದೊಂದು ಮಾತು ಹೇಳ್ತೀನಿ. ಏನಂದರೆ, ಇವತ್ತು ಲೇಬರ್ ಯಾರೂ ಇಲ್ಲ, ಲೇಬರ್ ಮೇಲೆ ಡಿಪೆಂಡೆಂಟು ತುಂಬ ಕಡಿಮೆ ಇದೆ. ಯಾಕೆಂದರೆ ಇವತ್ತು ನಿಮಗೆ ಎಫಿಷಿಯನ್ಸಿ ಇಲ್ಲ ಲೇಬರಲ್ಲಿ. ಇವತ್ತು ದೊಡ್ಡ ಕರ್ಕೊಂಡು ಹೋಗಿ ಕೆಲಸ ಮಾಡೋಕ್ಕೆ ಬೆಳಗ್ಗೆ ಅವ್ನು ಹೋರಾಟ 11 ಗಂಟೆ ಆಗುತ್ತೆ, ಅಲ್ಲೇ 3 ಗಂಟೆಗೆ ಒಳ್ಳೆಯವ್ರು ಬರ್ತಾರೆ, ಹೌದಾ? ಮತ್ತು ಅಷ್ಟರೊಳಗೆ ನಿಮಗೆ ಅವ್ನು ಲೇಬರ್ ಪೇಮೆಂಟ್ 500 ರೂಪಾಯಿ ಆದರೆ GST 18% ಬಿದ್ದಿರುತ್ತೆ. ಅದು ನಿಮ್ಗೆ ಗೊತ್ತಿರೋದಿಲ್ಲ. ಹೋಗೋಕೆ ಒಂದು 2 ತಾಂಬರಣ, ಇವನು ತಾಂಬರಣ, ಸಾಯಂಕಾಲ ಕೊಡೋಣ ಅಂತ ಹೇಳಿ ಎಲ್ಲ ಸೇರಿ ಅದು GST ಆ್ಯಡ್ ಮಾಡಿದರೆ ಅಲ್ಲಿಂದ 700 ರೂಪಾಯಿ ಆಗುತ್ತೆ. ದಯವಿಟ್ಟು ನಾನು ಅದಕ್ಕೆ ಹೇಳೋದು, ಮೆಕನೈಸೇಷನನ್ನು ಫಾಲೋ ಮಾಡಿ. ಮೆಕನೈಸೇಷನ್ ಅಂತಂದರೆ ಯಾಂತ್ರೀಕೃತ. ಅದಕ್ಕೆ ರೇವಣಸಿದ್ದಗೌಡರು ಹೇಳಿದ್ರು, ನಮ್ಮಲ್ಲಿ ಯಾಂತ್ರೀಕೃತ ಮಿಷನ್ಗಳು ಸಿಗ್ತವೆ, ತಗೊಳ್ಳಿ ಅಂತ. ಈ ಕಳೆ ಕೊಚ್ಚ ಯಂತ್ರ ಇರ್ಬೋದು ಅಥವಾ ಸ್ಲ್ಯಾಶಸ್ ಇರ್ಬೋದು, ಇಂಥವು ಮಾಡ್ಕೊಳ್ಳಿ. ಇನ್ನು ಮುಂದೆ ನೀವೇ ಹೋಗಿ ಮಾಡ್ತೀನಿ ಅಲ್ಲ, ಈ ಪಾಠಕ್ಕೆ ಹೋಗೋದೇ ಹಿಂಗೆ ಚೇಂಜ್ ಆಗೈತಿ. ಬೈಕ್ನೇ ಹೋಗ್ತಾರೆ, ಹಿಂಗೆ ಬೈಕ್ನ ಹಿಂಗೆ ಅಡ್ಡಾಡಿಕೆ ಹಿಂಗೆ ಬರ್ತಾರೆ, ಇಳಿಯೋದೂ ಇಲ್ಲ. ಈಗ ನಡ್ಕೊಂಡು ಹೋಗೋರು ಇಲ್ಲೇ ಬಿಡ್ರಿ ಈಗ ಪಾಠಕ್ಕೆ, ಹೌದಾ? ಸೊ ಹಂಗಾಗಿ ಸ್ವಲ್ಪ ಇವ್ನು ಬದಲಾವಣೆ ನಾವು ಮಾಡ್ಕೊಂಡ್ರೆ ಸ್ವಲ್ಪ ನಾವು ಇನ್ನೊಂದು ಸ್ವಲ್ಪ ದಿವಸ ಈಲ್ಡು ಚೆನ್ನಾಗಿ ಮಾಡ್ಬೋದು. ಆಮೇಲೆ ಇನ್ನೊಂದೇ ಒಂದು ಲಾಸ್ಟ್ ಮಾತು, ಅಡಿಕೆಗೆ ರೇಟ್ ಯಾವಾಗ ನಿಮಗೆ ಚೆನ್ನಾಗಿ ಅನ್ಸುತ್ತೆ ಅವತ್ತೇ ಕೊಟ್ಬಿಡ್ಬೋದು. ಇಟ್ಟು 58 ಆದ್ರೆ 60 ಆಗಲಿ, 60 ಆದ್ರೆ 65 ಆಗಲಿ ಅಂದು ಮತ್ತೆ 35 ಕೊಡೋದ್ರಲ್ಲ, ಅದು ಹಂಗೆ ಆಗುತ್ತೆ. ನಿಮಗೆ ಯಾವಾಗ ರೇಟ್ ಅನ್ಸುತ್ತೋ ಅವತ್ತೇ ನೀವು ಕೊಟ್ಬಿಡ್ಬೋದು, ಆಯ್ತಾ? ಹಿಟ್ರೇನು ಅದೇನು ಇದಾಗೋದಿಲ್ಲ. ಎಷ್ಟೋ ಕೆಲವರಿಗೆ ಸಿಗೋದು ಅದು ರೇಟ್. ಯಾರು ಹಿಟ್ಟು ಕೊಡೋರದಲ್ಲ, ಅದು ಇಸ್ಪೀಟ್ ಆಡೋದ್ರೆ ಎಕ್ಕ ಬಿದ್ದಂಗೆ ಅವ್ರಿಗೆ, ಏಸ್ ಬಿದ್ದಂಗೆ. ಅದು ಯಾವಾಗ ಯಾರಿಗೆ ಬಿಡೋದು ಗೊತ್ತದದು, ಆಯ್ತಾ? ನೀವೆಲ್ಲದನ್ನು ಟ್ರೈನ್ ಮಾಡಿದ್ರೆ ಅಂದರೆ ಇರೋದು ನಿಮಗೆ ಹಾಳಾಗೋದು. ದಯವಿಟ್ಟು ಹಂಗೆ ಮಾಡ್ಕೊಬೇಡ್ರಿ. ಇನ್ನೇನು ಕ್ವಶನ್ ಇಲ್ಲ ಅನ್ಕೊಂಡೆ. ಅವಾಗ ಜುಲೈ ತಿಂಗಳಲ್ಲಿ, ಆಗಸ್ಟ್ ತಿಂಗಳಲ್ಲಿ ಕಳೆನಾಶಕ ಹೊಡ್ಕೊಳ್ಳಿ, ಏನೂ ಆಗಲ್ಲ ಅಡಿಕೆ ತೋಟದಲ್ಲಿ. ಆದರೆ ಕಳೆನಾಶಕನೇ ರೂಢಿ ಮಾಡ್ಕೋಬೇಡಿ. ಅದನ್ನು ಜಾಸ್ತಿ ಹೊಡೆದಷ್ಟು ಮಣ್ಣು ರಚನೆ ಹಾಳಾಗುತ್ತೆ, ಸೂಕ್ಷ್ಮ ಜೀವಿಗಳು ಹಾಳಾಗುತ್ತೆ. ಅದು ಹೊಡೆದಂಗೆ ಜಾಸ್ತಿ ಆದಂಗೆ ನಮಗೆ ತೊಂದರೆಗಳು ಜಾಸ್ತಿ ಆಗುತ್ತೆ. ಹಾಗಾಗಿ ಕಳೆನಾಶಕ ಹೊಡೆಯೋದು ತಪ್ಪು ಅಂತ ನಾನು ಹೇಳಲ್ಲ, ಆದರೆ ವರ್ಷಕ್ಕೊಮ್ಮೆ ನಾನು ಹೊಡೀರಿ. ಆದರೆ ಕೆರೆ ಮಣ್ಣು ಮಾತ್ರ ಹೊಡಿಬೇಕು, ಕೆರೆ ಮಣ್ಣು ಮಾತ್ರ ಹೊಡಿಬೇಡಿ. ಕೆರೆ ಮಣ್ಣು ಹೊಡೆದು ತೋಟನ ದಯವಿಟ್ಟು ಹಾಳು ಮಾಡ್ತೀವಿ, ಆಯಿತಾ? ಮಣ್ಣು ಕುಂದೂರು ಗುಡ್ಡದಲ್ಲಿ ಭೂಮಿ ಮಾಡ್ತಿರಲ್ಲ, ಯಾರು ಬಗರ್ಕುಂಬು ಜಮೀನುಗಳಿದ್ರೆ ಅಥವಾ ಕುಂದೂರು ಗುಡ್ಡದಲ್ಲಿ ಏನಾದರೂ ನೀವು ಅಕ್ರಮ ಸಕ್ರಮ ಹೊಡ್ಕೊಂಡಿರೋ ಜಮೀನುಗಳದಾವಲ್ಲ, ಅಲ್ಲಿ ನೀರು ನಿಲ್ಲಲ್ಲ. ಅಂಥ ಕಡೆ ಏನು ಮಾಡಿರಿ, ಒಂದು ಗಿಡಕ್ಕೆ 2 ರಿಂದ 3 ಪುಟ್ಟಿ ಕೆರೆ ಮಣ್ಣು ಹಾಕಿರಿ, ಅಲ್ಲಿ ನೀರು ಹಿಗ್ಗಕ್ಕೆ ಸಹಾಯ ಮಾಡೋದು. ನಾನು ಹೇಳಿದ್ದು 2 ರಿಂದ 3 ಪುಟ್ಟಿ, ನಿಮಗೆ ಹೇಳಿದ್ದು 2 ರಿಂದ 3 ಲೋಡು. ಹಂಗಾಗಿ ಏನು ಮಾಡ್ತೀರಿ ನೀವು, ಒಂದು ಎಕರೆಗೆ 100-120 ಲೋಡ್ ಹೊಡಿತೀರಿ. ದಯವಿಟ್ಟು ಹಂಗೆ ಹೊಡಿಬಾರ್ದು.
ಅರ್ಥ ಆಯ್ತಾ? ಓಕೆ, ಥ್ಯಾಂಕ್ ಯು. ಒಳ್ಳೆ ನಾನು ಹೇಳ್ತೀನಿ, ನಮ್ಮ ಭಾಗದಲ್ಲಿ ಕುಂದೂರು ಝೋನಿಗೆ ಮಾತಾಡ್ತೀನಿ ನಾನು. ಈ ಭಾಗದಲ್ಲಿ ನೀವು ಬಾಳೆ ಹಾಕ್ಬೋದು, ಭೂಮಿ ಚೆನ್ನಾಗಿ ಬಸಿತಾ ಇತ್ತು ಅಂದರೆ ಪಪ್ಪಾಯ ಹಾಕ್ಬೋದು ಅಥವಾ ನುಗ್ಗೆ ಹಾಕ್ಬೋದು. ಅಷ್ಟು ಬಿಟ್ಟು ತರಕಾರಿ ಬೆಳೆಗಳನ್ನು ಬೆಳಿಬೋದು. ಪೈನಾಪಲ್ ಇಲ್ಲಿ ಬೆಳೆಯೋಕ್ಕಾಗಲ್ಲ, ದಯವಿಟ್ಟು ಬೆಳಿಬೇಡಿ ಆಯ್ತಾ. ಇನ್ನ ಗುಲಾಬಿ ಹಾಕಡಿ, ಇಲ್ಲ ಹೂವಿನ ಬೆಳೆ ಬೆಳ್ಕೊಳ್ಳಿ, ಇಲ್ಲ ತರಕಾರಿ ಬೆಳ್ಕೊಳ್ಳಿ ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಈಗ ಏನಾಗಿದೆ ಅಂದರೆ ಯೂಟ್ಯೂಬ್ ನೋಡಿ ಬೆಳೆ ಬೆಳೆಯೋದು ಭಾಳ ಸಮಸ್ಯೆ ಆಗ್ಬಿಟ್ಟಿದೆ. ಅದು ಯಾರು ಹೇಳಿ ಶ್ರೀಗಂಧ ಬೆಳೆದ್ರು ಅಂತ ಹೇಳಿ ಎಲ್ಲರೂ ಶ್ರೀಗಂಧ ಬೆಳೆದ್ರು. ಈಗ ಮೆಕಾಡಮಿಯಾ ನಟ್ ಅಂತ ಬಂದಿದೆ, ಅದನ್ನು ಬೆನ್ನೆತ್ಕೊಂಡಿದ್ದಾರೆ. ಈಗ ಅವೇ ಗಿಡ ಬೆನ್ನೆತ್ಕೊಂಡಿದ್ದಾರೆ. ಈ ಭಾಗಕ್ಕೆ ಏನು ಬೆಳೆ ಇದೆಯಲ್ಲ ಆ ಬೆಳೆ ಅಷ್ಟೇ ಬೆಳಿಬೋದು. ಅದು ನಿಮ್ಗೆ ವರ್ಕೌಟ್ ಆಗಲ್ಲ ಆಯ್ತಾ. ಥ್ಯಾಂಕ್ ಯು. ಮಾಡಿದ್ರೆ